ओम शांति, ओम शांति, ओम शांति, ओम। वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, आठों ही प्रहर मेरे तेरे ध्यान में लग जाए। वरदान लुटाने वाले, सद्ज्ञान सुनाने वाले। सोचा न कभी पहले, बिन मांगे वो पाया, जिसे ढूंढ रही दुनिया, उसने हमें अपनाया, उसने हमें अपनाया। कोई पूछे कौन मिला, मुख कैसे बतलाए। वरदान लुटाने वाले, सद्ज्ञान सुनाने वाले। चुप रहना चाहे हम, ये आंखें बोलती है, इनमें बसता है तो सब भेद ये खोलती है, सब भेद ये खोलती है। चेहरे की ये मुस्कान तेरा पता बता जाए। वरदान लुटाने वाले, सद्ज्ञान सुनाने वाले। जो दिया हमको किसी और ने ना देखा, बस हम और तुम थे जब बदली जीवन रेखा, बदली जीवन रेखा। चमके क्यों ना भाग्य भला, भगवान जो चमकाए। वरदान लुटाने वाले, सद्ज्ञान सुनाने वाले। वरदान लुटाने वाले, सद्ज्ञान सुनाने
वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले। ಓಂ ಶಾಂತಿ. ಇವತ್ತು ಮಹಾವಾಕ್ಯ 1/8/21 ಆಗಸ್ಟ್ ತಿಂಗಳಿಗೆ ಕಾಲಿಟ್ಟಿದ್ದೀವಿ. 24/2/88 ಮಹಾವಾಕ್ಯ ಇವತ್ತು ರಿವೈಸ್ ಆಗ್ತಾ ಇದೆ. महावाक्य शिरोनामे वरदाता से प्राप्त हुए वरदानों को बुद्धि में लाने की वृद्धि में लाने की विधि. ವರದಾತನಿಂದ ಪ್ರಾಪ್ತಿಯಾದ ವರದಾನಗಳನ್ನು ವೃದ್ಧಿ ಮಾಡುವಂಥ ವಿಧಿ ಅನ್ನುವಂಥದ್ದು ಮಹಾವಾಕ್ಯದ ಶಿರೋನಾಮೆ. आज बाप दादा अपने रूहानी चातक बच्चों को देख रहे हैं. ಇಂದು ಬಾಪ್ ದಾದಾ ತನ್ನ ಆತ್ಮಿಕ ಚಾತಕ ಮಕ್ಕಳನ್ನು ನೋಡ್ತಾ ಇದ್ದಾರೆ. हर एक बच्चा बाप से सुनने के चातक, मिलने के चातक, साथ साथ बाप समान बनने के चातक है ಅಲ್ವಾ. ಪ್ರತಿಯೊಂದು ಮಕ್ಕಳು ತಂದೆಯಿಂದ ಕೇಳಲಿಕ್ಕೆ ಚಾತಕರು, ತಂದೆಯನ್ನು ಮಿಲನ ಮಾಡಲಿಕ್ಕೆ ಚಾತಕರು, ತಂದೆ ಸಮಾನ ಆಗಬೇಕನ್ನುವಂತಹ ಚಾತಕ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಚಾತಕ ಪಕ್ಷಿ ಅದು ಮಳೆ ಬರುವಾಗ ಫಸ್ಟ್ ಹನಿ ತನ್ನ ಬಾಯಿಗೆ ಬೀಳಬೇಕಂತ ತೆರ್ಕೊಂಡು ಕುಂತಿರ್ತದೆ ಚಾತಕ. ಹಾಗೆಯೇ ಬಾಬನ ಜೊತೆಗೆ ಅವನ ಮಾತನ್ನು ಕೇಳಲಿಕ್ಕೆ ನಾವು ಉತ್ಸುಕರು, ಮಿಲನ ಮಾಡಲಿಕ್ಕೆ ಉತ್ಸುಕರು, ಜೊತೆ ಜೊತೆಗೆ ತಂದೆಯ ಸಮಾನ ಆಗಲಿಕ್ಕೆ ನಾವು ಉತ್ಸುಕ ಚಾತಕಗಳು. ಈಗ ಬರ್ಕೊಳ್ಳಿ, ಸುನನೇಕೆ ಚಾತಕ್ ಅವರ ಲಕ್ಷಣ ಹೆಂಗಿರ್ತದೆ. सुनने से जन्म जन्मांतर की प्यास मिट जाती है. ಬಾಬಾ ತಿಳಿಸ್ತಾರೆ. ಅಯ್ಯೋ ಬಾಬಾ ಏನು ಮಹಾವಾಕ್ಯ ಹೇಳ್ತಾರೆ, ಏನು ಹೇಳ್ತಾರೆ, ಕೇಳಲಿಕ್ಕೆ ಚಾತಕರು. ಕೇಳೋದ್ರಿಂದ
ಜನ್ಮ ಜನ್ಮಾಂತರದ ಬಾಯಾರಿಕೆ ನೀಗ್ತದೆ. 2ನೇ ಪಾಯಿಂಟ್, ज्ञानामृत प्यासी आत्माओं को तृप्तात्मा बना देता है. ಈ ಜ್ಞಾನಾಮೃತವನ್ನು ಕೇಳ್ತಾ ಕೇಳ್ತಾ ಹೋದಂತೆ ಬಾಯಾರಿದ ಆತ್ಮಗಳು ತೃಪ್ತರಾಗ್ತಾರೆ. 3ನೇ ಪಾಯಿಂಟ್, सुनते सुनते आत्माएं भी बाप समान ज्ञान स्वरूप बन जाती है. ಕೇಳ್ತಾ 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 ತಂದೆಯ ಸಮಾನ ಜ್ಞಾನ ಸ್ವರೂಪರಾಗ್ತಾರೆ. ನೆಕ್ಸ್ಟ್ ಪಾಯಿಂಟ್, ज्ञान मुरली सुनते सुनते स्वयं भी मुरलीधर बच्चे बन जाते. ಜ್ಞಾನವನ್ನು ಕೇಳ್ತಾ ಕೇಳ್ತಾ ಸ್ವಯಂ ಮಕ್ಕಳು ಮುರಳೀಧರ ಮಕ್ಕಳಾಗ್ಬಿಡ್ತಾರೆ. ಇದು ಸುನ್ನೆಕ್ಕೆ ಚಾತಕ್ ಪಕ್ಷಿಗಳ ಲಕ್ಷಣ. ಜನ್ಮ ಜನ್ಮಾಂತರದ ಬಾಯಾರಿಕೆ ನೀಗ್ತದೆ. ಜ್ಞಾನಾಮೃತದ ಬಾಯಾರಿದ ಆತ್ಮಗಳು ತೃಪ್ತರಾಗ್ತಾರೆ. ಜ್ಞಾನವನ್ನು ಕೇಳ್ತಾ ಕೇಳ್ತಾ ಬಾಪ್ ಸಮಾನ ಜ್ಞಾನ ಸ್ವರೂಪರಾಗ್ತಾರೆ. ಮುರಳಿಯನ್ನು ಕೇಳ್ತಾ 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 ಮಕ್ಕಳು ಸ್ವಯಂ ಮುರಳೀಧರ ಮಕ್ಕಳಾಗ್ತಾರೆ. ಈಗ 2ನೇ ಸೈಡ್ ಹೆಡ್ಡಿಂಗ್, मिलने के चातक. मिलन मनाते बाप के स्नेह में समा जाते हैं. ಮಿಲನ ಮಾಡ್ತಾ ಮಾಡ್ತಾ ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಳ್ತಾರೆ. ಯಾರು? ಮಿಲನ್ ಕೆ ಚಾತಕ್. ಮಿಲನ ಮಾಡ್ತಾ ಮಾಡ್ತಾ ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಳ್ತಾರೆ. 2ನೇ ಲಕ್ಷಣ, ಮಿಲನ್ ಮನಾತೆ ಮನಾತೆ ಲವ್ಲೀನ್ ಬನ್ ಜಾತೆ. ಪ್ರೀತಿಯಲ್ಲಿ ಲೀನ್ ಆಗ್ತಾರೆ. 3ನೇ ಮಾತು, ಮಿಲನ ಮಾಡ್ತಾ ಮಾಡ್ತಾ ಮಗ್ನ ಸ್ಥಿತಿ ವಾಲೆ ಬನ್ ಜಾತೆ. ಮಗ್ನ ಸ್ಥಿತಿ ಉಳ್ಳವರಾಗ್ತಾರೆ. नेक्स्ट पॉइंट, मिलन मनाते एक बाप दूसरा ना कोई. इस अनुभूति में समाये हुए रहते हैं. ಹೇಳಿ, ಮಿಲನ ಮಾಡ್ತಾ ಮಾಡ್ತಾ ಒಬ್ಬ ತಂದೆ ವಿನ ನನಗೆ ಬೇರೆ ಯಾರೂ ಇಲ್ಲ, ಈ ಅನುಭೂತಿಯಲ್ಲಿ ಮುಳುಗಿ ಬಿಡ್ತಾರೆ. ನೆಕ್ಸ್ಟ್ ಪಾಯಿಂಟ್, मिलन मनाते मनाते निर्विघ्न बन जाते हैं. नेक्स्ट पॉइंट, सदा बाप के संग के रंग में लाल बन जाते हैं. ತಂದೆಯ ಸಂಗದ ಬಣ್ಣದಲ್ಲಿ ಇವರು ಸಹ ಒಳ್ಳೆ ಆ ಬಣ್ಣ ಇವರಿಗೂ ಬಂದುಬಿಡ್ತದೆ. ತಂದೆಯಂತೆ ಇವರು ಲಾಲ್ ಆಗ್ತಾರೆ. जब ऐसे समाये हुए स्नेह में लवलीन बन जाते तो क्या आशा रहती है. ಈ ರೀತಿ ಬಾಬಾ 2 ಲಕ್ಷಣ ಹೇಳಿದರು. ಒಂದು ಸುನ್ನೆಕ್ಕೆ ಚಾತಕಗಳ ಲಕ್ಷಣ ಏನು, ಮಿಲನ್ಗೆ ಚಾತಕಗಳ ಲಕ್ಷಣ ಏನು. ಮಿಲನ ಮಾಡಲಿಕ್ಕೆ ಚಾತಕ್ಕಿದ್ದ ಮಕ್ಕಳ ಲಕ್ಷಣ ಏನು ಹೇಳಿ. 1ನೇದು ಏನಾಯಿತು? ತಂದೆ ಸ್ನೇಹದಲ್ಲಿ ಸಮಾವೇಶ. 2ನೇದು ಮಿಲನ ಮಾಡ್ತಾ ಮಾಡ್ತಾ ಲವ್ಲೀನ್. 3ನೇದು ಮಿಲನ ಮಾಡ್ತಾ ಮಾಡ್ತಾ ಮಗ್ನ ಸ್ಥಿತಿಯ ಅನುಭವ. 4ನೇದು ಮಿಲನ ಮಾಡ್ತಾ ಮಾಡ್ತಾ ಒಬ್ಬ ತಂದೆ ವಿನ ನನಗೆ ಬೇರೆ ಯಾರೂ ಇಲ್ಲ ಎನ್ನುವ ಅನುಭೂತಿಯಲ್ಲಿ ಸಮಯ ಹುಯ್ಯಿರತ್ತೆ. ನೆಕ್ಸ್ಟ್ ಪಾಯಿಂಟ್, ಮಿಲನ ಮಾಡ್ತಾ ಮಾಡ್ತಾ ನಿರ್ವಿಘ್ನ ಆಗಿಬಿಡ್ತಾರೆ. ಮಿಲನ ಮಾಡ್ತಾ ಮಾಡ್ತಾ ತಂದೆಯ ಸಂಘದ ಬಣ್ಣವನ್ನು ತಗೊಂಡು ತಾವು ಏನಾಗ್ತಾರೆ? ತಂದೆಯ ಸಮಾನ ತಾವು ಲಾಲ್ ಆಗ್ತಾರೆ. ತಾವು ಕೆಂಪು ಬಣ್ಣ, ಬಾಬನ ಕೆಂಪು ಬಣ್ಣದ ಹತ್ರ ಕುಂತ್ರೆ ನಾವು ಕೆಂಪು ಬಣ್ಣ, ಸರ್ವಶಕ್ತಿವಂತನ ಹತ್ರ ಕುಂತ್ರೆ ನಮಗೆ ಸರ್ವಶಕ್ತಿಯ ಬಣ್ಣ. ಈ ರೀತಿ ತಂದೆಯ ಪ್ರೀತಿಯಲ್ಲಿ ಲೀನ್ ಆಗ್ತಾರೆ. ಈಗ 3ನೇ ಪ್ರಕಾರದ ಚಾತಕ್ ಯಾವುದು? ಬಾಪ್ ಸಮಾನ್ ಬನ್ನೆ ಕಿ ಚಾತಕ್. ಇವರ ಲಕ್ಷಣ ಏನು? ಬಾಬನ ಪ್ರತಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುವಂಥವರು. ಇವರೇ ಬಾಪ್ ಸಮಾನ್ ಆಗುವಂಥವರು. ಬಾಪ್ ಕೆ ಹರ್ ಕದಂ ಪರ್ ಕದಂ ರಖನೆ ವಾಲೆ. 2ನೇದ್ದು, ಯಾವ ರೀತಿ ಬಾಬಾ ಸರ್ವಶಕ್ತಿವಾನ್ ಸ್ವರೂಪದಲ್ಲಿರ್ತಾರೆ, ಮಕ್ಕಳು ಸಹಿತ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದಲ್ಲಿರ್ತಾರೆ. 3ನೇ ಪಾಯಿಂಟ್, ಬಾಪ್ ಕಾ ಸ್ವರೂಪ ಹೈ ಸದಾ ಶಕ್ತಿಶಾಲಿ ಸದಾ ಲೈಟ್. ಆ ರೀತಿ ಮಕ್ಕಳು ಸಹಿತ ಸದಾ ಶಕ್ತಿಶಾಲಿ ಸದಾ ಲೈಟ್ ಆಗಿರ್ತಾರೆ. ನೋಡಿ, ತಂದೆ ಸಮಾನಾಗುವಂಥ
ಚಾತಕ ಮಕ್ಕಳ ಲಕ್ಷಣ ಹೆಜ್ಜೆ ಹೆಜ್ಜೆಗೂ ಬಾಬಾ ಹೆಜ್ಜೆ ಇಟ್ಟಂತೆ ಹೆಜ್ಜೆ ಇಡೋದು. ಎರಡನೇದು ಸರ್ವಶಕ್ತಿವಂತ ಬಾಬನ ಸ್ವರೂಪನೇ ಮಕ್ಕಳ ಸ್ವರೂಪ, ಮಾಸ್ಟರ್ ಸರ್ವಶಕ್ತಿವಾನ್. ಮೂರನೇದು ಸದಾ ಶಕ್ತಿಶಾಲಿಯಾಗಿರ್ತಾರೆ, ಸದಾ ಲೈಟಾಗಿರ್ತಾರೆ. ಇನ್ನೊಂದು ಮಾತು, ತಂದೆ ಸಮಾನ ಯಾವುದರಲ್ಲಿ? ನಾಮ್, ರೂಪ್, ಗುಣ ಮತ್ತು ಕಾರ್ಯದಲ್ಲಿ ತಂದೆಯ ಸಮಾನ ಆಗೋದು. ಹೇಗೆ? जैसे बाप का नाम बच्चों का भी वही नाम है. फॉर एग्ज़ाम्पल बाबा विश्व कल्याणकारी, यही नाम है ना आप सबका नाम. ಸಮಾನ, ನಾವು ತಂದೆ ಸಮಾನರು. ಬಾಬನಿಗೆ ವಿಶ್ವ ಕಲ್ಯಾಣಕಾರಿ ಅಂತೀವಿ, ನಾವು ಮಕ್ಕಳು ವಿಶ್ವ ಕಲ್ಯಾಣಕಾರಿಗಳು. ಈಗ ಬಾಪ का रूप वही बच्चों का रूप. ಬಾಬಾ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ, ಅದೇ ನಾವು ಮಕ್ಕಳ ಸ್ವರೂಪನೂ ಜ್ಯೋತಿರ್ಬಿಂದು ಸ್ವರೂಪ. ತಂದೆ ಸಮಾನ ಇದ್ದೀವಿ. ಹೆಸರೇನು? ವಿಶ್ವ ಕಲ್ಯಾಣಕಾರಿ. ರೂಪ ज्योतिर्बिंदु रूप. जो बाप के गुण और बच्चों के गुण, बाप के हर गुण को धारण करने वाले ही बाप समान बनते. ಪ್ರತಿಯೊಂದು ಗುಣವನ್ನು ತಂದೆ ಹತ್ರ ಇದ್ದದನ್ನು ನಾವು ಅನುಸರಿಸಿದರೆ ನಾವು ಬಾಪ್ ಸಮಾನ್. जो बाप का कार्य वो बच्चों का कार्य, अल्वा. सब बातों में बाप समान बनना. ಮೊದಲನೇದು ಬಾಬಾ ಅಂದರು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು. ಎರಡನೇದೇನೆಂದರು ಬಾಬಾ ಸದಾ ಸರ್ವಶಕ್ತಿವಾನ್ ರೂಪ, ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ್ ರೂಪ. ಮೂರನೇದಾಗಿ ಏನಂತಂದರು ನಾವು ಸದಾ ಶಕ್ತಿಶಾಲಿ, ಸದಾ ಲೈಟ್, ತಂದೆ ಸಮಾನರು. ನಾಲ್ಕನೇದಾಗಿ ಹೆಸರಿನಲ್ಲಿ ನಾವು ಸಮಾನರು, ಅವನು ವಿಶ್ವ ಕಲ್ಯಾಣಕಾರಿ, ನಾವು ವಿಶ್ವ ಕಲ್ಯಾಣಕಾರಿ. ರೂಪದಲ್ಲಿ ಸಮಾನರು, ತಂದೆಯ ರೂಪನೇ ನನ್ನ ರೂಪ. ಗುಣದಲ್ಲಿ ಸಮಾನರು, ಬಾಬನ ಗುಣ ಏನಿದೆ ಅದನ್ನೇ ಧಾರಣೆ ಮಾಡ್ತಾ ಮಾಡ್ತಾ ನಾವು ಬಾಪ್ ಸಮಾನ್. ಕಾರ್ಯದಲ್ಲಿ ಸಮಾನರು, जो बच्चों का कार्य वो बाप का कार्य, जो बाप का कार्य बच्चों का कार्य. सब बातों में समान बनना है. ಲಕ್ಷ್ಯ ಏನು ನಮ್ಮದು? ಬಾಪ್ ಸಮಾನ ಆಗೋದು. ಆದ್ದರಿಂದ ನಾವು ಮೊದಲೇ ತಿಳ್ಕೊಂಡಿವಿ, ಇವತ್ತು ಬಾಬಾ सुनने के, मिलन के, बाप समान बनने के चातक बच्चों को देख रहे हैं. सम्मुख रहने वाले नहीं, आप सब समान बनने वाले. इसको ही कहा जाता है फॉलो फादर करने वाले. ಬರೀ ಬಾಬನ ಸಮ್ಮುಖದಲ್ಲಿರೋರಲ್ಲ, ನಾವು ತಂದೆ ಸಮಾನ ಆಗೋರು. ಅಂಥವರಿಗೇ ಫಾಲೋ ಫಾದರ್ ಅಂತ ಕರೆಯಲಾಗ್ತದೆ. तो अपने को चेक करो, सब बातों में कहाँ तक बाप समान बने. समान बनने का वरदान आदि से बाप ने बच्चों को दिया. आदि का वरदान है. ಮೊನ್ನೆ ಭಾನುವಾರ ಶಿವರಾತ್ರಿಗೆ ಬಾಬಾ ಒಂದು ವರದಾನ ಕೊಟ್ಟರು. ಏನದು? ಅವಿನಾಶಿ ಭವ, ಅಮರ್ ಭವ, ಅಚಲ್ ಅಡೋಲ್ ಭವ ಅಂತ. ಈಗ ಬಾಬಾ ಹೇಳ್ತಿದ್ದಾರೆ ನಮಗೆ ಆದಿಯ ವರದಾನ ಸರ್ವಶಕ್ತಿयों से संपन्न भव, सर्वशक्तियों से संपन्न भव. ಇದು ಆದಿಕ ವರದಾನ. ಶಿವಬಾಬಾ ತಂದೆಯ ರೂಪದಲ್ಲಿ, ಗುರುವಿನ ರೂಪದಲ್ಲಿ ನಮ್ಮೆಲ್ಲರಿಗೂ ಸಹಿತ ವರದಾನವನ್ನು ಕೊಡ್ತಾರೆ. ತಂದೆಯ ಸಮಾನ ಆಗುವಂಥದ್ದೇ ನಮ್ಮ ಜೀವನದ ಲಕ್ಷ್ಯ. ತಂದೆ ಸಮಾನ ಆಗಿರಿ ಅನ್ನುವ ವರದಾನವನ್ನು ಬಾಬಾ ಕೊಡುವಾಗ ಸರ್ವಶಕ್ತಿಯೋನ್ಸೆ ಸಂಪನ್ನ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಲೌಕಿಕದಲ್ಲಿಯೂ ಸಹ ಗುರು ಅಥವಾ ತಂದೆ ಕಾಲಿಗಡ್ಡೆ ಬಿದ್ದ ಕೂಡಲೇ ಮಕ್ಕಳಿಗೆ ಧನವಾನ್ ಭವ, ಪುತ್ರವಾನ್ ಭವ, ಬಡಿ ಆಯು ಭವ, ಸುಖಿ ಭವ ಅಂತ ವರದಾನ ಕೊಡ್ತಾರೆ. ಈಗ ಬಾಪ್ತಾದ ने क्या वरदान दिया? सदा ज्ञान धन भव, सदा शक्तियों के धन से संपन्न भव, सर्वशक्तियों से संपन्न भव. यही ब्राह्मण जीवन का वरदान है.
ಯಹಿ ಬ್ರಾಹ್ಮಣ ಜೀವನ ಕಾ ಖಜಾನಾ ಹೈ. ಹಾಗಾದರೆ ಆಯುಷ್ಯವಾನ್ ಭವ ಅಂದರೆ ಏನು? ಲೌಕಿಕದಲ್ಲಿ ಕೊಡುವಂಥ ವರದಾನಗಳೇ ಇದು. ಧನವಾನ್ ಭವ, ಪುತ್ರವಾನ್ ಭವ, ಬಡಿ ಆಯು ಭವ, ಸುಖಿ ಭವ. ಜ್ಞಾನ ಮಾರ್ಗದಲ್ಲಿ ಬಾಬಾ ಕೊಟ್ಟ ವರದಾನ ಯಾವುದು? ಸರ್ವಶಕ್ತಿಯೋं से संपन्न भव, सदा ज्ञान धन से संपन्न भव, ಶಕ್ತಿಯೋं के धन से संपन्न भव. ಇದು ಬ್ರಾಹ್ಮಣ ಜೀವನದ ಖಜಾನೆ. ಹಾಗಾದರೆ ತಾವೀಗ ಬಡಿ ಆಯು ಭವ ಅಂತ ಸೈಡ್ ಹೆಡ್ಡಿಂಗ್ ಬರೀರಿ. ಏನು ಹೇಳ್ತಾರೆ ಬಾಬಾ? ಬಡಿ ಆಯು ಭವ ಅಂತಂದ ಮೇಲೆ ಚೋಟಿ ಆಯು ಯಾರು? 3 ರೂಪದಲ್ಲಿ ವಿವರಿಸ್ತಾರೆ ಬಾಬಾ. ಒಂದು ದೀರ್ಘಾಯುಷ್ಯ, ಇನ್ನೊಂದು ಅಲ್ಪಾಯುಷ್ಯ, ಇನ್ನೊಂದು ಕೋಮಾ ಸ್ಟೇಜ್. ಈ ಕಡೆಯಿಂದ ಬದುಕಿನೂ ಇಲ್ಲ, ಆ ಕಡೆಯೂ ಸತ್ತೂ ಇಲ್ಲ. जब से ब्राह्मण जन्म लिया तब से संगम युग की स्थापना के कार्य में अंत तक जीना. ಯಾವತ್ತು ನಾವು ಬ್ರಾಹ್ಮಣ ಜನ್ಮ ಪಡ್ಕೊಂಡೆವು, ಸಂಗಮ ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಅಂತ್ಯದವರೆಗೂ ನಾವು ಬದುಕಿ ತೋರಿಸ್ತೀವಿ ಅಂದರೆ ಬಡಿ ಆಯು ಭವ. ಒಂದು ವೇಳೆ बीच में बाबन मಕ್ಕಳಾದೆವು, बीच में ब्राह्मण जीवन से निकल पुराने संस्कारों में चले जाते तो इसको कहा जाता है जन्म लिया लेकिन छोटी आयु वाले. ಅಂದರೆ ನಡುವೆ ಬ್ರಾಹ್ಮಣ ಜೀವನಕ್ಕೆ ಬಂದಿದ್ದಾರೆ, ಯಾವುದೋ ಹಳೆಯ ಸಂಸ್ಕಾರ ಅವಳನ್ನು ಎಳ್ಕೊಂಡು ಹೋಗ್ತದೆ, ಯಾವುದೋ ಹಳೆಯ ಸಂಸಾರ ಅವ್ರನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಅವರು ಬ್ರಾಹ್ಮಣ ಜೀವನದಿಂದ ಮತ್ತೆ ವಾಪಸ್ ಶೂದ್ರ ಜೀವನಕ್ಕೆ ಹೋಗ್ತಾರೆ. ಇದಕ್ಕೆ ಕರೆಯಲಾಗ್ತದೆ ಜನ್ಮ ತಗೊಂಡ್ರು ಆದರೆ ಅಲ್ಪಾಯುಷ್ಯಗಳು. ಯಾಕೆಂದರೆ ಬ್ರಾಹ್ಮಣ ಜೀವನ ಸೆ ಮರ್ಗಯೇ. ಸಂಗಮ ಯುಗದಲ್ಲಿದ್ದವರು ಕಲಿಯಕ್ಕೆ ಹೋಗ್ಬಿಟ್ರೆ, ಬ್ರಾಹ್ಮಣ ಜೀವನಕ್ಕೆ ಬಂದವರು ಮತ್ತೆ ಶೂದ್ರ ಜೀವನಕ್ಕೆ ಹೋಗ್ಬಿಟ್ರೆ ಇವರು ಚೋಟಿ ಆಯುವಾಲೆ. ಕಾರಣ ಏನು? ಪುರಾಣೆ ಸಂಸ್ಕಾರೋ ಅಥವಾ ಪುರಾಣೆ ಸಂಸಾರ. ಅದರಲ್ಲಿ ಸಹ ಸಂಸ್ಕಾರ ಎನ್ನುವುದು ಒಳಗಿಂದ ಬರುವ ವಿಘ್ನ, ಸಂಸಾರ ಎನ್ನುವುದು ಹೊರಗಿಂದ ಬರುವ ವಿಘ್ನ. ಒಳಗಿನಿಂದಲೂ ಮಾಯ ದಾಳಿ ಮಾಡ್ಬೋದು, ಅಥವಾ 4 ಕಡೆ ಹೊರಗಿನಿಂದಲೂ ದಾಳಿ ಮಾಡ್ಬೋದು. ಆವಾಗ ಏನಾದರೂ ಮತ್ತೆ ಈ ಬ್ರಾಹ್ಮಣ ಜೀವನ ಬಿಟ್ಟರೆ ಅವರಿಗೆ ಚೋಟಿ ಆಯುವಾಲೆ ಅಂತ ಕರೆಯಲಾಗ್ತದೆ. ಕೆಲವರು ಈ ರೀತಿ ಇರ್ತಾರೆ, ಜೋ ಕೋಮಾ ಮೇ ಚಲೆ ಜಾತೆ, ಪೂರ್ಣ ಸಾಯಂಗೂ ಇಲ್ಲ, ಕೋಮಾವಸ್ಥೆಗೆ ಹೋಗ್ಬಿಡ್ತಾರೆ. ಹೋತೆ ಹುಯೇ ಬಿ ನಾಕೆ ಬರಾಬರ್ ಹೋತೆ. ಬ್ರಾಹ್ಮಣ ಮಕ್ಕಳಾಗಿರ್ತಾರೆ, ಅವರು ಇದ್ದರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೆ. ಕಭಿ ಕಭಿ ಜಾಗ್ ಬಿ ಜಾತೆ, ವಹು ಜಿಂದಾ ಹೋನಾ ಬಿ ಮರ್ನೆ ಕೆ ಸಮಾನಿ ಹೋತಾ ಹೈ. ಕೆಲವೊಮ್ಮೆ ಜಾಗೃತ ಆಗ್ತಾರೆ, ಬದುಕಿದ್ರೂ ಅವರು ಸತ್ತಂತೇನೆ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಂದರೆ ಕೋಮಾ ಅವಸ್ಥೆ ಅಂತ ಬಾಬಾ ತಿಳಿಸ್ತಾರೆ. ಆದ್ದರಿಂದ ತೋ ಬಡಿ ಆಯು ಭವ ಅಂದರೆ ಅರ್ಥ ಏನಾಯಿತು? 1ನೇ ಅರ್ಥ ಏನು ತಗೊಂಡ್ರಿ? ಸಂಗಮ ಯುಗದ ಸ್ಥಾಪನೆಯ ಕಾರ್ಯದಿಂದ ಅಂತ್ಯದವರೆಗೂ ಬದುಕಿರುವುದಕ್ಕೆ ಬಡಿ ಆಯು ಭವ ಅಂತ ಕರೆಯಲಾಗ್ತದೆ. 2ನೇ ಅರ್ಥ ಏನು? ಸದಾ आदि से अंत तक ब्राह्मण जीवन व श्रेष्ठ दिव्य जीवन की सर्व प्राप्तियों में जीना. ಆದಿಯಿಂದ ಅಂತ್ಯದವರೆಗೆ ಬ್ರಾಹ್ಮಣ ಜೀವನ ಶ್ರೇಷ್ಠ ದಿವ್ಯ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳಿಂದ ಬದುಕಿ ತೋರಿಸಿದರೆ ಅವರಿಗೆ ಬಡಿ ಆಯು ಭವ ಅನ್ನೋ ವರದಾನವನ್ನು ಅವರ ಲೈಫಲ್ಲಿ ಪಾಲಿಸಿದರು ಅಂತ ಅರ್ಥ. ಸರಿ, ಆಯುಷ್ಯ ದೊಡ್ಡದಿದೆ, ಆದರೆ ಆರೋಗ್ಯ ಬೇಕಲ್ಲ. ಬಡಿ ಆಯು ಭವ, ಸಂಗಮ ಯುಗ ಆದಿಯಿಂದ ಕೊನೆಯ ತನಕನ ಬಾಬನ ಕಾರ್ಯದಲ್ಲಿ ನಾನು ಕರೆಕ್ಟಾಗಿ ಸರ್ವ ಪ್ರಾಪ್ತಿಗಳ ಮಜದಲ್ಲಿ ಇರ್ತೀನಿ, ದಿವ್ಯ ಜೀವನವನ್ನು ಚೆನ್ನಾಗಿ ಇಟ್ಕೋತೀನಿ, ಒಳ್ಳೆಯದು. ಆರೋಗ್ಯವಂತರಾಗಿಯೂ ಇರಬೇಕಲ್ಲ. ಇನ್ನೊಂದು ವರದಾನ, ಸಾಥ್ ಸಾಥ್ ನಿರೋಗಿ ಭವ ಕಾ ವರದಾನ್ ಅವಶ್ಯಕ ಹೈ. ಈಗ ಬರೀರಿ, ನಿರೋಗಿ ಭವ.
अगर आयु बढ़ी है लेकिन माया की व्याधि बार बार कमजोर बना देती है तो वो जीना भी जीना नहीं है। तो बड़ी आयु भव के साथ सदा तंदुरुस्त रहना अर्थात निर्विघ्न रहना है। बार बार उलझन में व दिल शिकस्ती की स्थिति के बिस्तर वाले नहीं होना है। ಬಾಬಾ ಅಂತಿದ್ದಾರೆ ಎರಡನೆಯವರು ನಿರೋಗಿಯಾಗಿರಿ। ಈ ವರದಾನನೂ ಬಹಳ ಅವಶ್ಯಕತೆ ಇದೆ। ದೀರ್ಘಾಯುಷ್ಯಗಳಾಗಿರಿ ಅನ್ನುವ ವರದಾನದ ಜೊತೆಗೆ ನಿರೋಗಿಗಳಾಗಿರಿ ಅನ್ನುವ ವರದಾನನು ಜೊತೆ ಜೊತೆಗೇ ಇರಬೇಕು। ಒಂದು ವೇಳೆ ಮಾಯೆಯ ವ್ಯಾಧಿ ರೋಗ ನಡುವೆ ಬಾರಿ ಬಾರಿ ಬಂದು ನಮ್ಮನ್ನು ದುರ್ಬಲ ಮಾಡಿದರೆ ಆವಾಗ ಜೀನ ಬದುಕಿದ್ರೂ ಬದುಕಿದಂತೆ ಬಾಬಾ ಹೇಳಿದ್ರಲ್ಲ, ಬದುಕಿದಾಗ ಹೆಂಗಿರಬೇಕು? ಶ್ರೇಷ್ಠ ದಿವ್ಯ ಜೀವನದ ಸರ್ವ ಪ್ರಾಪ್ತಿಗಳಲ್ಲಿ ಬದುಕಬೇಕು ನಾವು। ಆದರೆ ಮಾಯೆ ವ್ಯಾಧಿ ಬಾರಿ ಬಾರಿ ಕಮ್ಜೋರು ಮಾಡೋದು, ಆಗ ಬದುಕಿದ್ರೂ ಬದುಕಿದಂತೆ ಅಲ್ಲ। ದೀರ್ಘಾಯುಷ್ಯದ ಜೊತೆ ಜೊತೆಗೆ ಆರೋಗ್ಯವಂತರಾಗಿರಬೇಕು, ನಿರ್ವಿಘ್ನರಾಗಿರಬೇಕು। ಬಾರಿ ಬಾರಿ ಚಿಂತೆಯಲ್ಲಿ ಸಿಕ್ಕಾಕೊಳ್ಳೋದು, ಬಾರಿ ಬಾರಿ ಮಾನಸಿಕ ವ್ಯಾಕುಲಗೊಂಡು ಬಿಡೋದು, ಮನಸ್ಸು ಮುದುಡ್ಕೊಂಡ್ಬಿಡೋದು, ಚಿಂತೆ ಬೇಜಾರು, ಅಷ್ಟೊತ್ತಿಗೆ ಅವರು ಹಾಸಿಗೆ ವಾಸಿ ಆಗಿಬಿಡ್ತಾರೆ। ತಮ್ಮನ್ನು ಯಾವುದಕ್ಕೆ ಅರ್ಪಣೆ ಮಾಡ್ಕೋತಾರೆ? ಬಿಸ್ತರ್ ಹವಾಲೆ। ಇದು ಸರಿಯಲ್ಲ। ಆಯುಷ್ಯವಾನ್ ಭವ ಅಂದ ಮೇಲೆ ಆರೋಗ್ಯವಾನ್ ಭವ ಬೇಕು। जो कोई बीमार होता है तो बिस्तर वाले होता है ना, ಹಾಸಿಗೆ ಹಿಡಿತಾರೆ ಕೆಲವರು ರೋಗ ಬಂದಾಗ। छोटी छोटी उलझन तो चलते चलते भी ख़त्म कर देते हो, लेकिन जब कोई बड़ी समस्या आ जाती, ಸಣ್ಣ ಸಣ್ಣ ಚಿಂತೆ ಬಂತು, ದುಃಖ ಬಂತು, ಅದನ್ನು ಖತಮ್ ಮಾಡ್ತೀವಿ। ಆದರೆ ದೊಡ್ಡ ಸಮಸ್ಯೆ ಬಂದಾಗ, ಚಿಂತೆಯಲ್ಲಿ ಬಂದಾಗ, ಮಾನಸಿಕವಾಗಿ ವ್ಯಾಕುಲಗೊಂಡಾಗ ಹೇಗಿರ್ತದೆ? ಹಾಲತ್ ಕ್ಯಾ ಹೋತಿ ಹೈ ಹೇಳಿ? ದೊಡ್ಡ ಸಮಸ್ಯೆ ಬಂತು, ಚಿಂತೆ ಬೇಜಾರು, ಮಾನಸಿಕವಾಗಿ ವ್ಯಾಕುಲತೆ, ಏನಾಗ್ತದೆ ಆವಾಗ? ಪರಿಸ್ಥಿತಿ ಏನಾಗ್ತದೆ? ಜೈಸೆ ಶರೀರ್ ಬಿಸ್ತರಕ್ಕೆ ಹವಾಲೆ ಹೋತಾ ಹೈ ತೋ ಕೋಯಿ ದಿಲ್ ನಹೀ ಹೋತಿ। ಹೇಗೆ ಶರೀರ ಹಾಸಿಗೆ ಹಿಡಿತದೆ, ದಿಲ್ ಏನಾಗ್ತದೆ ಆ ಟೈಮಿಗೆ? ಮೊದಲೇ ಉಲ್ಜನ್, ಮೊದಲೇ ದೊಡ್ಡ ಸಮಸ್ಯೆ, ಮೊದಲೇ ದಿಲ್ ಶಿಕಸ್ತ್ ಬೇಡಿ, ಹಿಂಗಾಯ್ತಂದರೆ ಶರೀರ ಅಂತೂ ಮುಗಿದೇ ಹೋಯ್ತು, ಅದು ಹಾಸಿಗೆ ಪಾಲು। ದಿಲ್ಲಿ ಏನಾಗ್ತದೆ ಆವಾಗ? ಹೃದಯದಲ್ಲಿ ಕೋಯಿ ದಿಲ್ ನಹಿ ಹೋತಿ ಉಟ್ನೆ ಕಿ, ಏಳಲಿಕ್ಕೇ ಮನಸ್ಸು ಬರೋಂಗಿಲ್ಲ, ನಡಿಲಿಕ್ಕೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಮನಸ್ಸು ಬರೋಂಗಿಲ್ಲ। ಖಾನೆ ಪೀನೆ ಕಿ ಕೋಯಿ ದಿಲ್ ನಹಿ, ಊಟನೂ ಬೇಡ, ಏನು ಕುಡಿಯೋದು ಬೇಡ। ಐಸೆ ಯಹಾ ಭಿ ಯೋಗ ಮೇ ಬೈಠೆಂಗೆ ತೋ ಬಾಬಾ ಒಂದು ಕಡೆ ಶರೀರದ ಎಸ್ಮೇಷನ್ ಮಾಡ್ತಾರೆ। ಚಿಂತೆ ಬೇಜಾರು ದುಃಖ ಬಂದಾಗ ಅವರಿಗೆ ಏಳಲಿಕ್ಕೂ ಮನಸ್ಸು ಬರೋಂಗಿಲ್ಲ, ನಡಿಲಿಕ್ಕೂ ಮನಸ್ಸು ಬರೋಂಗಿಲ್ಲ, ತಿನ್ನಲಿಕ್ಕೆ ಕುಡಿಲಿಕ್ಕೂ ಮನಸ್ಸು ಬರೋಂಗಿಲ್ಲ। ಅಷ್ಟರ ಮಟ್ಟಿಗೆ ಉಲ್ಜನ ದಿಲ್ ಶಿಕಸ್ತ್ ದೊಡ್ಡ ಸಮಸ್ಯೆಯನ್ನು ತಲೆಯಲ್ಲಿ ಹಿಡ್ಕೊಂಡು ಹಾಸಿಗೆ ಪಾಲಾಗ್ಬಿಡ್ತಾರೆ। ಈಗ ಇಲ್ಲಿ ಏನಾಗ್ತದೆ? ಇಲ್ಲಿ ಒಂದು ವೇಳೆ ಮಾಯಾರೂಪಿ ವ್ಯಾಧಿ ದುರ್ಬಲ ಮಾಡ್ತದೆ ನಮ್ಮನ್ನು, ಆವಾಗ ಏನಾಗ್ತದೆ? ಮಾಯೆ ಬಂದಾಗ ಯೋಗ ಮೇ ಬೈಠೆಂಗೆ ತೋ ಭಿ ದಿಲ್ ನಹಿ ಲಗೇಗಿ, ಯೋಗದಲ್ಲಿ ಕೂತ್ಕೊಳ್ತೀವಿ, ಮನಸ್ಸೇ ಏಕಾಗ್ರತೆ ಬರೋಂಗಿಲ್ಲ। ಜ್ಞಾನ ಭಿ ಸುನೆಂಗೆ ತೋ ದಿಲ್ ಸೆ ನಹಿ ಸುನೆಂಗೆ, ಸೇವಾ ಭಿ ದಿಲ್ ಸೆ ನಹಿ ಕರೆಂಗೆ। ಇಲ್ಲಿ ಹೆಂಗೆ ಬರ್ತದೆ ಉಲ್ಜನ್? ಉಲ್ಜನ್ನ ಪ್ರಭಾವ ಏನು? ಯೋಗಕ್ಕೆ ಕುಂತರು ಮನಸ್ಸು ಒಪ್ಪಂಗಿಲ್ಲ, ಜ್ಞಾನ ಕೇಳ್ತಾ ಇದ್ದರು ಮನಪೂರ್ವಕವಾಗಿ ಕೇಳಂಗಿಲ್ಲ, ಸೇವೆ ಮಾಡ್ತಾಯಿದ್ರು ಹೃದಯಪೂರ್ಣವಾಗಿ ಸೇವೆ ಮಾಡೋಂಗಿಲ್ಲ। ದಿಕ್ಕಾವೆ ಸೆ ಡರ್ ಸೆ ಲೋಕಲಾಜಿ ಸೆ ಕರೆಂಗೆ, ಮಾಡಬೇಕಲ್ಲ ಅಂತ ಮಾಡ್ತಾರೆ, ಹೆದರ್ಕೊಂಡು ಮಾಡ್ತಾರೆ। ಜನ ಏನಂತಾರೆ, ಏನೋ ನಾನು ಸೇವೆ ಮಾಡಿಲ್ಲ ಅಂದರೆ ಅಂತ ತಿಳ್ಕೊಂಡು ಮಾಡ್ತಾರೆ। ಇದಕ್ಕೆ ಸದಾ ತಂದೃಸ್ತ ಜೀವನ ಅಂತ ಕರೆಯಲಾಗುವುದಿಲ್ಲ। ಆದ್ದರಿಂದ ದೀರ್ಘಾಯುಷ್ಯಗಳಾಗುವ ಜೊತೆ ಜೊತೆಗೆ ನಿರೋಗಿಯಾಗುವಂಥದ್ದು ಸಹ ಬಹಳ ಅವಶ್ಯಕತೆ ಇದೆ। ಸರಿ, ಎಷ್ಟು ವರದಾನ ಆಯಿತು? ಎಷ್ಟು ವರದಾನ ಆಯಿತು? ಆಯುಷ್ಯವಾನ ಭವ ಆಯಿತು, ನಿರೋಗಿ ಭವ ಆಯಿತು। ಈಗ ಮುಂದಿನ ವರದಾನ ಸೈಡ್ ಹೆಡಿಂಗ್ ಬರೀರಿ,
पुत्रवान भव, संतान भव। इदेनु आपके संतान है? 2-4 बच्चे नहीं पैदा किए ही ಸಂತಾನ್ ಭವ ಅಂದರೆ ನಮಗೆ ಮಕ್ಕಳಾಗೋದಂತ ಅರ್ಥನಾ? ಸಂತಾನ್ ಭವ ಅನ್ನುವಂಥ ವರದಾನ ಕೊಟ್ಟರು ಬಾಬಾ. 2-4 बच्चों का वरदान नहीं मिलता, लेकिन जब बाप समान मास्टर रचेता की स्टेज पर स्थित हो तब तो ये सब अपनी रचना लगती है. ಸಂತಾನ್ ಭವ ಪುತ್ರವಾನ್ ಭವ ಅಂದರೆ ಏನರ್ಥ? ತಂದೆಯ ಸಮಾನ ಸ್ಥಿತಿಯಲ್ಲಿ ಮಾಸ್ಟರ್ ರಚೇತ ಸ್ಟೇಜಲ್ಲಿ ಸ್ಥಿತರಾಗಬೇಕು. ಆವಾಗ ಸಂಗಮ ಯುಗದ್ದು ಎಲ್ಲ ಕಂಡಾಗ ನಮ್ಮ ರಚನೆ ಅಂತ ಫೀಲ್ ಆಗ್ತದೆ. ಬೇಹದ್ದಿನ ಮಾಸ್ಟರ್ ರಚೇತ ಆಗಿರುವುದು ಇದು ಬೇಹದ್ದಿನ ಪುತ್ರವಾನ್ ಭವ ಸಂತಾನ್ ಭವ ಅಂತ ಕರೆಯಲಾಗ್ತದೆ. ಬೇಹದ್ದಿನ ನಾನು ಮಾಸ್ಟರ್ ರಚೇತ, ಹದ್ದಿನ ನಹಿ, ಹದ್ದಿದ್ದಲ್ಲ, ಹದ್ದಕ್ಕೆ ನಹಿ. जो 2-4 ಜಿಜ್ಞಾಸು हमने बनाया, ಒಂದು 4-6 ಜಿಜ್ಞಾಸುಗಳಿಗೆ ಕೋರ್ಸ್ ಕೊಟ್ಟು ನಾವು ಪಕ್ಕ ಮಾಡಿದೆವು. ಯಹ ಮೇರೆ ಹಿ, ಇವರು ನನ್ನ ವಿದ್ಯಾರ್ಥಿ ನಹಿ, ಆ ರೀತಿ ರಚನೆ ಅಲ್ಲ. ಮಾಸ್ಟರ್ रचेता की स्टेज बेहद की स्टेज है. किसी भी आत्मा को प्रकृति के तत्वों को भी अपनी रचना समझ विश्व कल्याणकारी स्थिति से हर एक के प्रति कल्याण की शुभ भावना शुभ कामना रहती है. ಬಾಬಾ ತಿಳಿಸ್ತಿದ್ದಾರೆ. ಹಾಗಾದರೆ ಪುತ್ರವಾನ್ ಭವ ಅಂದರೆ ಡೆಫಿನಿಷನ್ ಏನು? ಯಾವುದೇ ಆತ್ಮಗಳಿರಲಿ ಅಥವಾ ಪ್ರಕೃತಿಯ ತತ್ವಗಳಿರಲಿ, ಅವುಗಳನ್ನು ನೋಡುವಾಗ ಅದು ನನ್ನ ರಚನೆ ಅಂತ ತಿಳ್ಕೊಂಡು ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿದ್ದು ಪ್ರತಿಯೊಬ್ಬರ ಬಗ್ಗೆನೂ ಕಲ್ಯಾಣದ ಭಾವನೆ ಶುಭ ಕಾಮನೆಯಲ್ಲಿ ಇರುವುದೇ ಬೇಹದ್ದಿನ ರಚೇತಾ ಸ್ಥಿತಿ, ಬೇಹದ್ದಿನ ಮಾಸ್ಟರ್ ರಚೇತಾ ಸ್ಥಿತಿ. ಬೇಹದ್ದಿನ ಮಾಸ್ಟರ್ ರಚೇತಾ ಅಂತಂದ್ರೇ पुत्रवान भव. रचना की रचना प्रति ये शुभ भावना ये रहती है. यह बेहद के मास्टर रचेतापन तो कोई हद की आकर्षण नहीं कर सकती. ಬೇಹದ್ದಿನ ಮಾಸ್ಟರ್ ರಚೇತಾ ಸ್ಥಿತಿಯಲ್ಲಿದ್ದು ಬಿಟ್ಟರೆ ಹದ್ದಿನ ಆಕರ್ಷಣೆ ಯಾವುದು ಆಕರ್ಷಣೆ ಆಗೋದಿಲ್ಲ. ಇವರು ನನ್ನವರು, ಇವರು ಇದು ನಾನು ಕೋರ್ಸ್ ಕೊಟ್ಟದ್ದು ಅನ್ಸಂಗೆ ಇಲ್ಲ. ಯಾವುದೇ ಸ್ಥೂಲ ಪ್ರಕೃತಿ ಇರಲಿ, ತತ್ವ ಇರಲಿ ಅಥವಾ ಆತ್ಮಗಳಿರಲಿ, ಯಾವುದು ಸಹಿತ आकर्षित नहीं कर सकेगी. सदा अपने को कहाँ खड़ा हुआ देखेंगे? ಈಗ ನೀವು ವಿಚಾರ ಮಾಡಿ ಪ್ರತಿಯೊಂದು ಆತ್ಮಗಳು ಮತ್ತು ಪ್ರಕೃತಿಯ ಪಂಚತತ್ವಗಳು ಇವೆಲ್ಲವೂ ಸಹ ನನ್ನ ರಚನೆ. ನಾನು ಇವರೆಲ್ಲರ ಕಲ್ಯಾಣ ಮಾಡುವಂಥ ಸ್ಥಿತಿಯಲ್ಲಿದ್ದೀನಿ. ಎಲ್ಲರ ಪ್ರತಿ ಕಲ್ಯಾಣದ ಭಾವನೆ ಶುಭ ಕಾಮನೆ ಇದು ಬೇಹದ್ದಿನ ಮಾಸ್ಟರ್ ರಚೇತ. ಇದಕ್ಕೆ ಬೇಹದ್ದಿನ ಪುತ್ರವಾನ್ ಭವ ಸಂತಾನ್ ಭವ ಅಂತ ಕರೆಯಲಾಗ್ತದೆ. ಹಾಗಾದರೆ ಇಡೀ ವಿಶ್ವದ ಎಲ್ಲ ಆತ್ಮಗಳು ನಮಗೆ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ, ಪ್ರಕೃತಿಯ ಪಂಚತತ್ವನೂ ಕಾಣ್ತಾ ಇದೆ. ಈಗ ಅಪನೆಕೋ ಕಹಾ ಕಡಾ ಹುವಾ ದೇಖೆಂಗೆ? ಕಹಾ ಕಡಾ ಹುವಾ ದೇಖೆಂಗೆ ಹೇಳಿ. ಬ್ರಹ್ಮ ಬಾಬಾ ಎಲ್ಲಿ ನಿಂತದ್ದು ಪೋಸ್ ಎಲ್ಲಿದೆ? ಬ್ರಹ್ಮ ಬಾಬರವರು ನಿಂತದ್ದು ಪೋಸ್ ಎಲ್ಲಿದೆ? ಬ್ರಹ್ಮ ಬಾಬಾ ಕಹಾ ಕಡಾ ಹೇ? ಕಲ್ಪವೃಕ್ಷದ ಬುಡದಲ್ಲಿ ಬೈಠ ಹೇ, ಕಲ್ಪವೃಕ್ಷದ ಮೇಲೆ ಇದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಕಲ್ಪವೃಕ್ಷದ ಮೇಲೆ ಕೈ ಹಿಂದೆ ಕಟ್ಟಿ ಬ್ರಹ್ಮ ಬಾಬಾ ನಿಂತಂಥ ಪೋಸಿದೆಲ್ಲ ಅದು ಬೇಹದ್ದಿನ ಮಾಸ್ಟರ್ ರಚೇತ. जैसे वृक्ष का रचेता बीज, जब वृक्ष की अंतिम स्टेज आती है, वृक्ष ಹುಟ್ಟುದು ಹೆಂಗೆ? ಬೀಜದಿಂದ. ವೃಕ್ಷ ಹುಟ್ಟುದು ಬೀಜದಿಂದ. ವೃಕ್ಷದ ಅಂತಿಮ ಸ್ಟೇಜ್ ಏನಿದೆ ವಹ ಬೀಜ ऊपर आ जाता है. ऐसे बेहद्दिन मास्टर रचेता सदा अपने को इस कल्प वृक्ष के ऊपर खड़ा हुआ अनुभव करेंगे. ಬೇಹದ್ದಿನ ಮಾಸ್ಟರ್ ರಚೇತ ಅಂದರೆ ಕಲ್ಪವೃಕ್ಷದ ಮೇಲೆ ನಿಂತಿರುವಂತಹ ಅನುಭವ ಮಾಡ್ತೀವಿ. ಬಾಪ್ ಕೆ ಸಾಥ್ ಸಾಥ್
ವೃಕ್ಷಕ್ಕೆ ऊपर ಅಲ್ಲಿ ಬಾಬಾ ಇದ್ದಾರೆ, ಬ್ರಹ್ಮ ಬಾಬಾ. ಅವರ ಜೊತೆಗೆ ವೃಕ್ಷಕ್ಕೆ ऊपर मास्टर बीज रूप बन शक्तियों की, गुणों की, शुभ भावना की, शुभ कामना की, स्नेह की, सहयोग की ಕಿರಣೆ ಫೈಲಾಯಂಗೆ. ಎಷ್ಟು ಒಂದು ಸಮಾನ ವರದಾನ, ಎಷ್ಟು ಪವರ್ಫುಲ್, ಎಷ್ಟು ಪುತ್ರವಾನ್ ಭವ ಸಂತಾನ ಭವ ಅನ್ನೋದಕ್ಕೆ ಎಷ್ಟು ಆಳವಾದ ಸವಿಸ್ತಾರವಾದ ವಿವರಣೆ ಕೊಡ್ತಾರೆ ಬಾಬಾ. ಏನು ಅರ್ಥ ಆಗದಿದ್ದವರಿಗೂ ಅರ್ಥ ಆಗಬೇಕು. ಬೇಹದ್ದಿನ ಮಾಸ್ಟರ್ ರಚೇತ ಅಂದರೆ ತಮ್ಮನ್ನು ಕಲ್ಪವೃಕ್ಷದ ಮೇಲೆ ಬ್ರಹ್ಮ ಬಾಬನ ಜೊತೆಗೆ ನಿಲ್ಲುವ ಅನುಭವ ಮಾಡಿ. ಬಾಬನ ಜೊತೆಗೆ ಕಲ್ಪವೃಕ್ಷದ ಮೇಲೆ ಮಾಸ್ಟರ್ ಬೀಜ ರೂಪ ಅಂದರೆ ಬರೀ ಬ್ರಹ್ಮ ಬಾಬಾ ಅಷ್ಟೇ ಇಲ್ಲ, ಅವ್ರ ಜೊತೆಗೆ ಶಿವಬಾಬನೇ ಇದ್ದಾರೆ. ಶಿವಬಾಬನ ಬೀಜ ರೂಪನಾಗಿ ಮೊದಲು ವೃಕ್ಷ ಮೊಳಕೆ ಒಡೆಯುವಾಗ ಬೀಜ, ವೃಕ್ಷದ ಅಂತಿಮ ಸ್ಟೇಜಿನಲ್ಲಿಯೂ ಬೀಜ. ವೃಕ್ಷ ಚಾಲಾಗುವುದು ಬೀಜದಿಂದಲೇ, ಎಂಡಾಗುವುದು ಫಲವನ್ನು ಕೊಟ್ಟು ಬೀಜ ಕೊಟ್ಟು ಎಂಡಾಗ್ತದೆ. ಆದ್ದರಿಂದ ಕಲ್ಪವೃಕ್ಷದ ಸ್ಟಾರ್ಟಿಂಗಲ್ಲಿಯೂ ಬೀಜರೂಪ ಬಾಬಾ, ಎಂಡಿಗೂ ಸಹಿತ ಬೀಜರೂಪ ಬಾಬಾ. ಆ ಬಾಪ್ತಾದರವರ ಜೊತೆಗೆ ವೃಕ್ಷದ ಮೇಲೆ ಮಾಸ್ಟರ್ ಬೀಜರೂಪರಾಗಿ, ಈಗ ಇಡೀ ಕಣ್ಣಿಗೆ ಕಾಣ್ತಾ ಇದ್ದೇನಾ? ಏನೇನು ಕಾಣಬೇಕು ಕಣ್ಣಿಗೆ ಮೊದಲೇ ತಿಳಿಸಿದ್ದಾರೆ ಬಾಬಾ. ಯಾವುದರ ಪ್ರತಿ? किसी भी आत्मा को प्रकृति के तत्वों को भी अपनी रचना समझ. ಇಡೀ ವಿಶ್ವ ಪಂಚತತ್ವ ಸಹಿತವಾಗಿ ಎಲ್ಲ ಮನುಷ್ಯಾತ್ಮರನ್ನು ಕಂಡಾಗ ಇವರು ನನ್ನ ರಚನೆ, ನಾನು ಮಾಸ್ಟರ್ ಬೀಜ ರೂಪ ಅಂತ ತಿಳ್ಕೊಂಡು ಶಕ್ತಿಯ ಕಿರಣ, ಗುಣಗಳ ಕಿರಣ, ಶುಭ ಭಾವನೆಯ ಕಿರಣ, ಶುಭ ಕಾಮನೆಯ ಕಿರಣ, ಸ್ನೇಹದ ಕಿರಣ, ಸಹಯೋಗದ ಕಿರಣವನ್ನು ಹರಡಿಸುವ ಅನುಭವ ಮಾಡಿ. ಬಾಬಾ ತಿಳಿಸ್ತಾರೆ, ಉದಾಹರಣೆ ಕೊಡ್ತಾರೆ. जैसे सूर्य ऊंचा रहता है तो सारे विश्व में स्वतः ही किरणें फैलती है. ಸೂರ್ಯ ನೋಡಿ ಎತ್ತರದಲ್ಲಿದ್ದು ಇಡೀ ವಿಶ್ವಕ್ಕೆ ಸೂರ್ಯ ಕಿರಣವನ್ನು ಹರಡಿಸ್ತಾನೆ. ಯಥಾ ಪ್ರಕಾಶ ಯತ್ಯೇಕಃ ಕೃಷ್ಣಂ ಲೋಕಂ ಮಿಮಂ ರವಿಹಿ. ಇಡೀ ವಿಶ್ವಕ್ಕೆ ಸೂರ್ಯ ಕಿರಣವನ್ನು ಹರಡಿಸುವಂತೆ ಐಸೆ ನಾನು ಸಹ ಮಾಸ್ಟರ್ ರಚೇತ, ಮಾಸ್ಟರ್ ಬೀಜರೂಪನಾಗಿ ಇಡೀ ವೃಕ್ಷಕ್ಕೆ ಕಿರಣಗಳನ್ನು ಅಥವಾ ಪಾನಿಯನ್ನು, ನೀರನ್ನು ಕೊಡಲು ಸಾಧ್ಯ. ಈಗ ಬನ್ನಿ, ತೋ ಕಿತನಿ ಸಂತಾನ ಹುಯಿ, ನಿಮಗೆ ಮಕ್ಕಳೆಷ್ಟು? ಪುತ್ರವಾನ್ ಭವ ಅಂತ ವರದಾನ ತಗೊಂಡ್ರಲ್ಲ, ಎಷ್ಟು ಜನ? ಸಾರಿ ವಿಶ್ವ ಆಪಕ್ಕೆ ರಚನಾ ಹೋಗಿ. ಬಾಬಾ ಅಂತಾರೆ ಇಡೀ ವಿಶ್ವನೇ ನಮ್ಮ ರಚನೆ ಆಯಿತು. ತೋ ಮಾಸ್ಟರ್ ರಚೇತಾ ಭವ, ಇಸ್ಕೋ ಕೇತೆ ಹಿ पुत्रवान भवा. तो कितने वरदान हैं, इसको ही कहा जाता है बाप समान बनना. जन्मते ये सब वरदान हर एक ब्राह्मण आत्मा को बाप ने दे दिया है. वरदान मिले हैं ना, ये अभी मिलने हैं. ಏನು ಇವತ್ತೇ ವರದಾನ ಸಿಕ್ಕಿದ್ದ? ನೀವು ಯಾವಾಗ ಅಲೌಕಿಕ ಬ್ರಾಹ್ಮಣ ಜನ್ಮಕ್ಕೆ ಬಂದಿರೋ ತಂದೆ ಅವತ್ತೇ ನಮಗೆ ವರದಾನ ಕೊಟ್ಟಿದ್ದಾರಲ್ವಾ. ಆದರೆ ವರದಾನ ಇಂಪ್ಲಿಮೆಂಟ್ ಆಗೋದು ಯಾವಾಗ ಹೇಳಿ? ಪ್ರಾಕ್ಟಿಕಲಾಗಿ ತರೋದು ಯಾವಾಗ? ವರವನ್ನೇನೋ ತಗೊಂಡೆವು. ಇವತ್ತಿನ ಮುರಳಿಯ ಶಿರೋನಾಮ ಏನು? ವರದಾತ ಸೆ ಪ್ರಾಪ್ತ ಹುಯೇ ವರದಾನೋं को ವೃದ್ಧಿ में लाने की ವಿಧಿ. ವರದಾನ ಕೊಟ್ಟದೇ ಮರ್ತು ಬಿಟ್ರೆ ವೃದ್ಧಿ ಮಾಡಬೇಕಲ್ಲ ಅದನ್ನು. ಸರಿ, ಈಗ ವೃದ್ಧಿ ಮಾಡಬೇಕಾದರೂ ಮೊದಲು ಆ ವರದಾನದ ಅರ್ಥ ಗೊತ್ತಿರಬೇಕಲ್ವ. ಅದಕ್ಕೆ ಬಾಬಾ ಪುತ್ರವಾನ್ ಭವ, ಸಮಾನ್ ಭವ, ಸಂತಾನ ಭವ, ನಿರೋಗಿ ಭವ, ಬಡಿ ಆಯು ಭವ ಮತ್ತು ಬಾಪ್ ಸಮಾನ್ ಭವ, ಸರ್ವಶಕ್ತಿयों से संपन्न भव, सदा ज्ञान धन से संपन्न भव, ಶಕ್ತಿयों के धन से संपन्न भव. ಈಗೇನಂದ್ರು ಬಾಬಾ? ಬೇಹದ್ದಿನ ಮಾಸ್ಟರ್ ರಚೇತಾ ಭವ. ಎಷ್ಟು ವರದಾನ! ಏನು ನಾವು ಆತ್ಮ ಸಾಮಾನ್ಯನ? ವರವನ್ನು ಕೊಟ್ಟು ಎಂಥ ಶ್ರೇಷ್ಠ
ಒಂದು ಮಟ್ಟದಲ್ಲಿ ಬಾಬಾ ನಮ್ಮನ್ನು ನೋಡ್ತಾ ಇದ್ದಾರೆ. ಈಗ ಆ ವರದಾನಗಳು ನಮಗೆ ಸಿಕ್ಕಿದೆ ಹೌದು, ಅಥವಾ ಈಗ ಸಿಗಬೇಕು. जब कोई भी वरदान किसी को मिलता है, वरदान के साथ वरदान को कार्य में लगाने की विधि भी सुनाई जाती है. ಕೆಲವೊಮ್ಮೆ ಹೇಳ್ತಾರೆ, ಪುತ್ರವಾನ್ ಭವ ಅಂತ ವರದಾನ ಕೊಟ್ಟು ಮತ್ತೆ ಇಂಥ ಕಡೆ ಹೋಗಿ ಹಿಂಗೆ 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 ಮಾಡಿರಿ, ನಿಮ್ಗಂತೂ ವರ ಸಿಕ್ಕಿದೆ, ಅದನ್ನು ಇಂಪ್ಲಿಮೆಂಟ್ ಹೆಂಗೆ ಮಾಡಬೇಕು ಮತ್ತೆ ಅದರ ಬಗ್ಗೆ ವಿವರಿಸ್ತಾರೆ. ಅಗರ್ ವಹ ವಿಧಿ ನಹಿ ಅಪನಾತೆ तो वरदान का लाभ नहीं ले सकते. ವರದಾನದ ಜೊತೆಗೆ ವರದಾನಗಳನ್ನು ಕಾರ್ಯಗತಗೊಳಿಸುವ ವಿಧಿಯನ್ನು ಸಹಿತ ತಿಳಿಸಲಾಗ್ತದೆ. ವಿಧಿಯೇ ಗೊತ್ತಿಲ್ಲ ಅಂದರೆ ವರದಾನದ ಲಾಭ ನಮಗೆ ಸಿಗುವುದಿಲ್ಲ. तो वरदान तो सभी को मिला हुआ है, लेकिन हर एक वरदान को विधि से वृद्धि को प्राप्त कर सकते हैं. ವರದಾನ ಸಿಕ್ಬಿಟ್ಟಿದೆ. ಮೊನ್ನೆ ಭಾನುವಾರ ಕೊಟ್ರಲ್ಲ ಬಾಬಾ, ಅವಿನಾಶಿ ಭವ, ಅಮರ್ ಭವ, ಅಚಲ್ ಭವ, ಅಡೋಲ್ ಭವ. ವರದಾನ ಸಿಗ್ತದೆ. ಎಷ್ಟು ಮುರಳಿಯಲ್ಲಿ ಹೇಳ್ತಾರೆ ಬಾಬಾ, ದಿನ ಮುರಳಿಯ ಎಂಡಿಗೂ ವರದಾನ ಇದೆ. ಒಂದು ಯಾದ ಪ್ಯಾರ್ ನಮಸ್ತೆ ಹೇಳಬೇಕಾದರೂ ವರದಾನಗಳ ಸುರಿಮಳೆ ಸುರಿಸಿ ಮಕ್ಕಳಿಗೆ ಯಾದ ಪ್ಯಾರ್ ನಮಸ್ತೆ ಹೇಳ್ತಾರೆ. ಎಷ್ಟು ವರದಾನ! ಈ ವರದಾನಗಳನ್ನು ವಿಧಿಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. वृद्धि को प्राप्त कैसे कर सकते, उसकी विधि सबसे सहज और सबसे श्रेष्ठ यही है. ಹಾಗಾದರೆ ಆ ವರದಾನವನ್ನು ವೃದ್ಧಿ ಮಾಡಿಕೊಳ್ಳುವಂಥ ವಿಧಿ ಯಾವುದು? ಸಹಜ ಮತ್ತು ಶ್ರೇಷ್ಠವಾದ ವಿಧಿ ಯಾವುದು? ಯಾವಾಗ ವರದಾನಗಳನ್ನು ನಾವು ಕಾರ್ಯಗತಗೊಳಿಸ್ತೀವಿ, ವರದಾನಗಳ ಲಾಭವನ್ನು ಯಾವಾಗ ತಗೊಳ್ತೀವಿ, ವರದಾನಗಳನ್ನು ಬಳಸ್ಕೊಂಡು ವೃದ್ಧಿಯನ್ನು ಯಾವಾಗ ಪಡಿತೀವಿ? ಜೈಸಾ ಸಮಯ ಉಸ್ ಪ್ರಮಾಣ ವರದಾನ ಸ್ಮೃತಿ ಮೇ ಆಯೆ. ಸಮಯಕ್ಕೆ ತಕ್ಕಂತೆ ಆ ವರದಾನ ನೆನಪಿಗೆ ಬರ್ತಾ ಇರಬೇಕಲ್ಲ. ನೆನಪಿಗೆ ಬರುವುದೇ वरदानವನ್ನು वृद्धि ಮಾಡುವಂಥ ವಿಧಿ. स्मृति में आने से समर्थ बन जाएंगे, ಸಿದ್ಧಿ ಸ್ವರೂಪ बन जाएंगे. ನೆನ್ಪಿಟ್ಕೋಬೇಕು ಯಾವ ಸಮಯದಲ್ಲಿ ಯಾವ ವರದಾನ ನೆನ್ಪಿಟ್ಕೋಬೇಕು. ಆವಾಗ ನಾವು ಸಮರ್ಥ ಆಗ್ತೀವಿ, ಸಿದ್ಧಿ ಸ್ವರೂಪ ಆಗ್ತೀವಿ. जितना समय प्रमाण कार्य में लगाएंगे उतना वरदान वृद्धि को प्राप्त करता रहेगा. ನೆನಪಾಯ್ತಂತಂದರೆ ನಾವು ಅದನ್ನು ಲೈಫಲ್ಲಿ ಆ ರೀತಿ ಕಾರ್ಯಗತಗೊಳಿಸ್ತೀವಿ, ಅದೇ ರೀತಿ ಇರಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಬಳಸ್ಕೋತೀವೋ ಅದೇ ರೀತಿ ಇರಲಿಕ್ಕೆ ಶುರು ಮಾಡ್ತೀವೋ ಆವಾಗ ವರದಾನ ವೃದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತದೆ. ಅಂದರೆ ಸದಾ ವರದಾನ का फल अनुभव करते रहेंगे. इतने श्रेष्ठ शक्तिशाली वरदान मिले हुए हैं, न सिर्फ अपने प्रति कार्य में लगाए ಫಲ ಪ್ರಾಪ್ತ ಕರ್ ಸಕ್ತೆ ಹೋ. ವರದಾನಗಳನ್ನು ನಾವು ಸ್ಮೃತಿ ಮಾಡಿಕೊಂಡು ಸಮರ್ಥ ಸ್ಥಿತಿಯಲ್ಲಿದ್ದುಕೊಂಡು ನಾವು ಸಿದ್ಧಿ ಸ್ವರೂಪರಾದರೆ, ವರದಾನಗಳನ್ನು ಸಮಯಕ್ಕೆ ತಕ್ಕಂತೆ ನಾವು ಬಳಸ್ಕೊಂಡ್ರೆ ವೃದ್ಧಿ ಆಗ್ತೀವಿ. ವೃದ್ಧಿಯಾಗೋದು ಮಾತ್ರ ಅಲ್ಲ, ಫಲ ಸಿಗ್ತದೆ ನಮಗೆ. ಎಂಥ ಶ್ರೇಷ್ಠ ವರದಾನದ ಫಲ ಸಿಕ್ತಂದರೆ ಲಕ್ಷಣ ಏನು? ಕೇವಲ ನಮ್ಮ ಪ್ರತಿ ನಾವು ಕಾರ್ಯದಲ್ಲಿ ತೊಡಗಿಸಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಮಾತ್ರ ಅಲ್ಲ, अन्य आत्माओं को भी वरदाता बाप से वरदान प्राप्त कराने के योग्य बना सकते हो. ನಾವು ವರದಾನಗಳಿಂದ ಪ್ರಾಪ್ತಿ ಮಾಡಿಕೊಂಡು ಫಲದ ಅನುಭೂತಿ ಮಾಡೋ ಜೊತೆಗೆ ಅನ್ಯ ಆತ್ಮಗಳಿಗೂ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅವರನ್ನು ಯೋಗ್ಯರನ್ನಾಗಿ ನಾವು ಮಾಡ್ತೀವಿ. ಇದು ಸಂಗಮ ಯುಗದ ವರದಾನ್. 21 ಜನ್ಮ ಭಿನ್ನ ರೂಪ ಸೆ ಸಾತ್ ಮೇ रहता है. ಸಂಗಮಯದಲ್ಲಿ ಏನು ವರದಾನ ತಗೊಳ್ತೀವೋ ಇಷ್ಟಕ್ಕೇ ಮುಗಿಯಂಗಿಲ್ಲ. ಈ ವರ ಮುಂದಿನ 21 ಜನ್ಮಗಳಲ್ಲಿಯೂ ನಮ್ಮ ಜೊತೆಗೆ ಇರ್ತದೆ. ಸಂಗಮ ಯುಗದ ರೂಪ ಅಲಗ್. ಸಂಗಮ ಯುಗದಲ್ಲಿ ನಾವು ವರ ತಗೊಳ್ತೀವಿ, ಅದರ ರೂಪ ಬೇರೆ. 21 ಜನ್ಮ ಯಹಿ ವರದಾನ್
जीवन के हिसाब से चलता है. ಉದಾಹರಣೆಗೆ ಸಂಗಮ ಯುಗದಲ್ಲಿ ದೀರ್ಘಾಯುಷ್ಯಗಳಾಗಿರಿ, ಆಯುಷ್ಯವಾನ ಭವ. ಸಂಗಮ ಯುಗದ ಏನಾಯಿತು? ಅದನ್ನು ಉಪಯೋಗ ಮಾಡುವಂಥ ರೀತಿ ಏನಾಯ್ತು? ಬಾಬನ ಮಗುವಾದಂದಿನಿಂದ ಅಂತ್ಯದವರೆಗೂ ಬ್ರಾಹ್ಮಣ ಜೀವನ ಶ್ರೇಷ್ಠ ದಿವ್ಯ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳಿಂದ ಬದುಕಿ ತೋರಿಸ್ಬೇಕು. ಸ್ಥಾಪನೆಯಿಂದ ಅಂತ್ಯದವರೆಗೂ ಬದುಕಿ ತೋರಿಸ್ಬೇಕು. ಅಂಥವರಿಗೆ ನಿರೋಗಿ ಭವ, ದೀರ್ಘಾಯುಷ್ಯ ಭವ ಅಂತ ಬಾಬಾ ಅಂತಾರೆ. ಬನ್ನಿ ಸತ್ಯಯುಗಕ್ಕೆ. ಸತ್ಯಯುಗದಲ್ಲಿ ಏನಾಗ್ತದೆ? 21 ಜನ್ಮ ಜೀವನಕ್ಕೆ ಹಿಸಾಬ್ ಸೆ ಚಲ್ತಾ है. ದೀರ್ಘಾಯುಷ್ಯ ಅಂದರೆ 150 ವರ್ಷ ಏನು ಮಾಡ್ತೀವಿ? ಆಯುಷ್ಯ. ಮತ್ತು ನಿರೋಗಿ ಕಾಯ, ರೋಗನೇ ಇಲ್ಲ. ಅದು ಸತ್ಯಯುಗದ್ದು. ಸಂಗಮ ಯುಗದಲ್ಲಿ ನಾವು ಈ ವರದಾನವನ್ನು ಈ ರೀತಿ ನಮ್ಮ ಲೈಫಲ್ಲಿ ನಾವು ಅದನ್ನು ಬಳಸ್ಕೊಂಡ್ರೆ 21 ಜನ್ಮ जीवन के हिसाब से चलता है. लेकिन वरदाता और वरदान प्राप्त होने का समय अभी है. ವರದಾತನು ಸಿಗುವುದು ನಮಗೆ ಈಗಲೇ, ವರದಾನನು ಸಿಗುವುದು ಈಗಲೇ. ಆದ್ದರಿಂದ ಚೆಕ್ ಕರೋ. ಸರ್ವ ವರದಾನ್ ಕಾರ್ಯ में लगाते ಸಹಜ ಆಗೆ ಬಡ್ ರಹೇ ಹಿ. ಎಲ್ಲ ವರದಾನಗಳನ್ನು ನಾನು ಕಾರ್ಯದಲ್ಲಿ ಬಳಸ್ಕೊಳ್ತಾ ನಾನು ಮುಂದುವರಿತಿದ್ದೀನಾ? ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. ಯಹ ವರದಾನ ಕಿ ವಿಶೇಷತಾ है. ವರದಾನದ ವಿಶೇಷತೆ ಏನು? ನನಗೀಗ ವರದಾನ ಸಿಕ್ಬಿಟ್ಟಿದೆ, ಸಹಜ ಯೋಗಿ ಭವ ಅಂತ ವರದಾನ ಸಿಕ್ತು. ವಿಶೇಷತೆ ಏನು? ವರದಾನಿಕೋ ಕಭಿ ಮೇಹನತ್ ನಹೀ ಕರ್ನಿ ಪಡೇಗಿ. ವರ ಸಿಕ್ಬಿಟ್ರೆ ಪರಿಶ್ರಮ ಪಡಲಿಕ್ಕಿಲ್ಲ. जब भक्तात्माएं भी मेहनत कर तक जाते हैं, बाप से वरदान ही मांगते हैं. ಪರಿಶ್ರಮ ಪಟ್ಟು ಜೀವನದಲ್ಲಿ ಪೆಟ್ಟು ತಿಂದು ಕಷ್ಟಪಟ್ಟು ಭಗವಂತನ ಹತ್ರ ಬಂದು, ಭಗವಂತ ನನಗೆ ವರವನ್ನು ದಯಪಾಲಿಸು ಅಂತ ಭಕ್ತರು ಬೇಡ್ತಾರೆ. ನಮ್ಮ ಹತ್ತಿರನೂ ಜನ ಬರ್ತಾರೆ, योग लगाने की मेहनत नहीं करने चाहते तो भाषा क्या बोलते हैं. ಎಷ್ಟೋ ಜನ ಬರ್ತಾರೆ ನಮ್ಮ ಹತ್ರನೂ, ನಮಗೆ ಯೋಗ ಕಲಿಸ್ರಿ, ನೀವು ಜ್ಞಾನ ಹೇಳಿ ಅನ್ನಂಗಿಲ್ಲ. ಅವರ ಭಾಷೆ ಏನು? ಸಿರ್ಫ್ ಹಮೇ ವರದಾನ್ ದೇ ದೋ, ಮಾತೆ ಪರ್ ಹಾತ್ ರಖಾ ದೋ ಅಲ್ವಾ. ನಮಗೆ ದಯಮಾಡಿ ನೀವೆಲ್ಲ ಒಳ್ಳೆ ಯೋಗಿಗಳಿದ್ದೀರಿ, ನಮಗೆ ವರದಾನ ಕೊಡಿ. ಮಾತೆ ಪರ್ ಹಾತ್ ರಖಲೋ, ನಮ್ಮ ತಲೆ ಮೇಲೆ ಕೈ ಇಡಿ. ಕೆಲವೇ ಅವ್ರ ಮನೆಗೆ ಹೋದರೆ ನಮ್ಮ ಮನೆ ತುಂಬ ನೀವು ಅಡ್ಡಾಡಬೇಕು, ಎಲ್ಲ ಕೋಣಿಗೆ ಬರಬೇಕು, ಹೀಗೆ ಬೇಡ್ತಾರೆ. आप ब्राह्मण बच्चों के ऊपर वरदाता बाप का हाथ सदा है. ನಾವು ಬಾಬನ ಮಕ್ಕಳಿಗೆ ತಲೆ ಮೇಲೆ ವರದಾತನ ಹಸ್ತ ಸದಾ ನನ್ನ ತಲೆ ಮೇಲಿದೆ. ಅನುಭವ ಆಗ್ತಾ ಇದೆಯಾ? ವರದಾತ ಶಿವಬಾಬಾ ನಮ್ಮ ಜೊತೆಗಿದ್ದಾರೆ. ವರದಾನ ಸಂಗಮ ಯುಗದಲ್ಲಿ ನಮ್ಮ ಪಾಲಿಗೆ ವರದಾತನ ಹಸ್ತ ಸದಾ ನಮ್ಮ ತಲೆ ಮೇಲಿದೆ. ಏನಂಗಾರೆ ವರದಾನದ ಹಸ್ತ ಅಂದರೆ ಏನು? ಶ್ರೇಷ್ಠ ಮತ್ ಹಿ ಹಾತ್ ಹೈ. ಸ್ಥೂಲವಾಗಿ ಕೈಯಲ್ಲ, ಶ್ರೇಷ್ಠವಾದ ಮತ, ಶ್ರೀಮತದ ಹಸ್ತ. ಸ್ಥೂಲ ಹಾತು ತೋ 24 ಗಂಟೆ ನೈ ರखेंगे ನಾ. ಇಡೀ ದಿನ 24 ಗಂಟೆನೂ ಸ್ಥೂಲ ಕೈ ತಲೆ ಮೇಲೆ ಇಟ್ಕೊಂಡು ನಡಿಲಿಕ್ಕಾಗ್ತದ? ಶ್ರೀಮತದ ಹಸ್ತ. ಯಹ ಬಾಪ್ ಕೆ श्रेष्ठ मत का वरदान रूपी हाथ सदा बच्चों के ऊपर है. ಆದ್ದರಿಂದ ತಂದೆಯ ಶ್ರೇಷ್ಠ ಮತದ ವರದಾನ ರೂಪಿ ಹಸ್ತ ಸದಾ ಮಕ್ಕಳ ಮೇಲಿದೆ. ವರದಾನ ರೂಪಿ ಹಸ್ತ, ಶ್ರೇಷ್ಠ ಮತವೇ ವರದಾನ. ಆ ಹಸ್ತ ಸದಾ ನಮ್ಮ ತಲೆ ಮೇಲಿದೆ. ಹನುಮಂತನ ತಲೆಯಲ್ಲಿ ಕಲ್ಲು ತೋರಿಸಿದೀವಲ್ಲ, ಏನದ ಒಂದು ಕಲ್ಲು? ಬಾಬನ ಶ್ರೀಮತದ ಹಸ್ತ. ಶ್ರೀಮತದ ಹಸ್ತ. ಮತ್ತು ಹನುಮಂತನ ಚಿತ್ರದಲ್ಲಿ ಸಹಿತ ರಾಮ ಹಿಂಗೆ ಕೈ ಹಿಂಗೆ ಮಾಡ್ಕೊಂಡು ನಿಂತಿರ್ತಾನೆ. ಹನುಮಂತ ಆ ಕೈಯ ಕೆಳಗೆ ಬಾಗಿ ಬಾಲ ಗದೆ ಎಲ್ಲ ಬದಿಗಿಟ್ಟು ಹಿಂಗೆ ಬಾಗಿ ಕುಂತಿರ್ತಾನೆ. ವರದಾನದ ಹಸ್ತ ಸದಾ ತಲೆ ಮೇಲೆ. ಇಲ್ಲಿ ವರದಾನದ ಹಸ್ತ ಅಂದರೆ ಶ್ರೀಮತದ ಹಸ್ತ. ಶ್ರೀಮತವೇ ನಮ್ಮ ಪಾಲಿಗೆ ಹಸ್ತ. ಅಮೃತ ವೇಳೆಯಿಂದ ರಾತ್ರಿಯ ತನಕ ಮಲಗೋ ತನಕನೂ
ಪ್ರತಿ ಶ್ವಾಸಕ್ಕೂ ಶ್ರೀಮತ ಇದೆ, ಪ್ರತಿ ಸಂಕಲ್ಪಕ್ಕೂ ಶ್ರೀಮತ ಇದೆ, ಪ್ರತಿ ಕರ್ಮಕ್ಕೂ ಶ್ರೇಷ್ಠವಾದ ಮತ ಇದೆ. ಹಾಗಾದರೆ ಶ್ವಾಸ, ಸಮಯ, ಪ್ರತಿ ಕರ್ಮ ಮತಕ್ಕೆ ತಕ್ಕಂತೆ ನಡೀತಾ ಹೋದರೆ ಬೆಳಗಿಂದ ರಾತ್ರಿ ತನಕನೂ ಬಾಬನ ಹಸ್ತ ನಮ್ಮ ತಲೆ ಮೇಲೆ ಇದ್ದಂತೆ. इसी वरदान को विधि पूर्वक चलाते चलो तो कभी भी मेहनत नहीं करनी पड़ेगी. ಆದ್ದರಿಂದ ನಾವು ವರದಾತನೂ ನಮಗೆ ಸಂಗಮಯುಗದಲ್ಲಿ ನಮ್ಮ ಜೊತೆಗಿದ್ದಾನೆ, ವರದಾನವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ವರದಾನ ಪಡ್ಕೊಂಡ ವರದಾನಿ ಆತ್ಮಗಳಿಗೆ ಜೀವನದಲ್ಲಿ ಮೆಹನತ್ ಅನ್ನೋದು ಇಲ್ಲ. ಜೈಸೆ ದೇವತಾವಂಕಿಲೆ ಗಾಯನ ಹೇ, ದೇವತೆಗಳಿಗೆ ಒಂದು ಗಾಯನ ಇದೆ. ಏನಿದೆ? ಸ್ವರ್ಗದಲ್ಲಿ ಇಚ್ಛಾ ಮಾತ್ರ ಅವಿದ್ಯಾ. ಇದು ಫರಿಷ್ಠಾ ಜೀವನ ಕಿ ವಿಶೇಷತಾ ಹೈ. ಸತ್ತ ಮೇಲೆ ದೇವತೆಗಳಿಗೆ ಇಚ್ಛಾ ಮಾತ್ರ ಅವಿದ್ಯಾ ಓಕೆ. ಈಗ ಸಂಗಮ ಯುಗದಲ್ಲಿ ನಮ್ಮ ಫರಿಷ್ಠಾ ಜೀವನದ ವಿಶೇಷತೆ ಏನಂದರೆ ಇಚ್ಛಾ ಮಾತ್ರ ಅವಿದ್ಯಾ. ದೇವತಾ ಜೀವನದಲ್ಲಿಯೂ ಯಾವುದೇ ಇಚ್ಛೆ ಇಲ್ಲ. ಬ್ರಾಹ್ಮಣ ಜೀವನನೇ ಫರಿಷ್ಠಾ ಜೀವನ, ಅದೇ ಕರ್ಮಾತೀತ ಸ್ಥಿತಿ. ಬ್ರಾಹ್ಮಣ ಜೀವನದ ಫೈನಲ್ ಸ್ಟೇಜ್ ಯಾವುದು? ಫರಿಷ್ಠಾ. ಫರಿಷ್ಠೆಗಳೇ ಕರ್ಮಾತೀತ ಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಏನರ್ಥ? ಇಚ್ಛಾ ಮಾತ್ರ ಅವಿದ್ಯೆ. ಕಿಸಿ ಬಿ ಶುದ್ಧ ಕರ್ಮ ಯಾ ವ್ಯರ್ಥ ಕರ್ಮ ವ ವಿಕರ್ಮ ವ पिछला कर्म व किसी भी कर्म के बंधन में बंद कर करना इसको कर्माತೀತ ಅವಸ್ಥೆ नहीं कहेंगे. ಯಾವುದೇ ಕೆಲಸವನ್ನು ಮಾಡುವಾಗ ಶುದ್ಧ ಕೆಲಸ ಇರ್ಬೋದು, ವ್ಯರ್ಥ ಕೆಲಸ ಇರ್ಬೋದು, ವಿಕರ್ಮ ಇರ್ಬೋದು, ಹಿಂದಿನ ಕರ್ಮ ಇರ್ಬೋದು, ಯಾವುದು ಕರ್ಮ ಬಂಧನದಲ್ಲಿ ಬಂಧಿಸಿಕೊಂಡು ಕರ್ಮ ಮಾಡೋದು ಕರ್ಮಾತೀತ ಅವಸ್ಥೆ ಅಲ್ಲ. ಏಕ ಹೈ ಕರ್ಮ ಕಾ ಸಂಬಂಧ, ಏಕ ಹೈ ಕರ್ಮ ಕಾ ಬಂಧन. तो जैसे ये गायन है ना, हद की इच्छा से अविद्या, ऐसे फरिश्ता जीवन, ब्राह्मण जीवन, मुश्किल शब्द की अविद्या, बोझ से अविद्या, मालूम ही नहीं वह क्या होता है ಅಲ್ವಾ. ಕಷ್ಟ ಅಂದರೆ ಏನು, ಬೋಜ್ ಅಂದರೆ ಏನು ಅವರಿಗೆ ಅನುಭವನೇ ಆಗಂಗಿಲ್ಲ, ಮಾಲೂಮೇ ಆಗೋದಿಲ್ಲ. ಯಾಕೆ? ವರದಾನಿ ಆತ್ಮ. ವರದಾನಿ ಆತ್ಮಗಳಿಗೆ ಲೈಫಲ್ಲಿ ಏನಿಲ್ಲ, ಮುಷ್ಕಿಲ್ ಅನ್ನುವಂಥದ್ದೇ ಇಲ್ಲ. ಈಗ ಅಂಥ ವರದಾನಿ ಆತ್ಮಗಳು ನಾವು ತಂದೆಯ ವರದಾನದ ಹಸ್ತವನ್ನು, ಶ್ರೀಮತದ ಹಸ್ತವನ್ನು ಹಗಲು ರಾತ್ರಿ ನಮ್ಮ ಜೊತೆಗಿರುವಂಥ ಅನುಭೂತಿ ಮಾಡ್ತಾ ಮಾಡ್ತಾ ಕರ್ಮಾತೀತ ಆಗ್ತೀವಿ, ಫರಿಷ್ಠಾ ಜೀವನಕ್ಕೆ ಬರ್ತೀವಿ. ಫರಿಷ್ಠಾ ಜೀವನದ ಲಕ್ಷಣನೇ ಇಚ್ಛಾ ಮಾತ್ರ ಅವಿದ್ಯೆ, ಯಾವ ಕರ್ಮ ಬಂಧನ ಇಲ್ಲ. ಕರ್ಮಾತೀತ ಅವಸ್ಥೆ ಅಂದರೆ ಏನು? ಯಾವುದು ಬಂಧನ ಇಲ್ಲ. ಯಾವ್ಯಾವ ಬಂಧನ? ವ್ಯರ್ಥ ಕರ್ಮ, ಶುದ್ಧ ಕರ್ಮ, ವಿಕರ್ಮ, ಪಿಚಲ ಕರ್ಮ, ಯಾವುದೇ ಕರ್ಮ ಬಂಧನದಲ್ಲಿದ್ದುಕೊಂಡು ಕರ್ಮ ಮಾಡೋದಲ್ಲ. ಅವರು ಫರಿಷ್ಠ, ಡಬಲ್ ಲೈಟ್, ಬ್ರಾಹ್ಮಣ ಜೀವನ. ಅವರ ಪಾಲಿಗೆ ಮುಷ್ಕಿಲ್ ಅನ್ನುವಂಥ ಶಬ್ದನೇ ಇಲ್ಲ, ಅವಿದ್ಯಾ. ಬೋಜ್ ಅನ್ನುವಂಥ ಶಬ್ದನೂ ಗೊತ್ತಿಲ್ಲ. ವರದಾನಿ ಆತ್ಮ मुश्किल ಜೀವನದಿಂದ ಅವಿದ್ಯಾ का ಅನುಭವ करने वाले, इसको कहा जाता है ವರದಾನಿ ಆತ್ಮ. ನೋಡಿ ಎಷ್ಟು ವರ ಅಂದರೆ ಏನು, ವರ ಸಂಗಮ ಯುಗದಲ್ಲಿ ಪಡ್ಕೊಂಡದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಧಿ ಯಾವುದು? ವರವನ್ನು ಪಡ್ಕೊಳ್ಳೋದ್ರಿಂದ ನಾವು ಮೆಹನತಿನಿಂದ ಹೆಂಗೆ ಫ್ರೀ ಆಗ್ತೀವಿ? ಹಾಗಾದರೆ ವರದ ಹಸ್ತ ಸದಾ ತಲೆ ಮೇಲೆ ಹೇಗಿದೆ ಅಂತ ಅನುಭವ ಮಾಡಬೇಕು. ಆ ರೀತಿ ಅನುಭವ ಮಾಡಿದಾಗ ಸಂಗಮ ಯುಗದ ವರದಾನಿ ಜೀವನ ಇಚ್ಛಾ ಮಾತ್ರ ಅವಿದ್ಯಾ ಹೆಂಗಿರ್ತದೆ? ಅದೇ ಫರಿಷ್ಠಾ ಜೀವನ, ಅದೇ ದೇವತಾ ಜೀವನ. ಅಲ್ಲಿ ಯಾವ ಕರ್ಮ ಬಂಧನದ ಫೀಲಿಂಗ್ ಇಲ್ಲ. ಮುಷ್ಕಿಲ್ ಅನ್ನುವಂಥ ಶಬ್ದ ಅವಿದ್ಯಾ, ಬೋಜ್ ಅನ್ನುವಂಥ ಶಬ್ದ ಅವಿದ್ಯಾ. ಅವಿದ್ಯಾ ಅಂದರೆ ಅದರ ಬಗ್ಗೆ ಗೊತ್ತೇ ಇಲ್ಲ, ಏನಂತಲೇ ಗೊತ್ತಿಲ್ಲ. ಮುಷ್ಕಿಲ್ ಜೀವನದಿಂದಲೂ ಅವಿದ್ಯಾ, ಇದಕ್ಕೆ ಕರೆಯಲಾಗ್ತದೆ ವರದಾನಿ ಆತ್ಮ. ತೋ ಹೇಳಿ, ಈಗ ಬಾಪ್ ಸಮಾನ ಆಗೋದಂದ್ರೆ ಏನರ್ಥ? ವರದಾತಾ ಸೆ ಪ್ರಾಪ್ತ ಹುಯೇ ವರದಾನೋ ಸೆ ಪಲ್ನಾ ಸದಾ ನಿಶ್ಚಿಂತ್ ನಿಶ್ಚಿತ್ ವಿಜಯ್ ಅನುಭವ ಕರ್ನಾ. ಇದು ಫೈನಲ್ ಕನ್ಕ್ಲೂಷನ್. ಈಗ ಎಲ್ಲಿಂದ ಎಲ್ಲಿಗೆ ಬಾಬಾ? ಬಾಬಾ ಸಬ್ಜೆಕ್ಟ್ ಬಿಟ್ಟು ಎಲ್ಲಿ ಹೋಗಿಲ್ಲ. ಮೊದಲೇ ಅಂದರೆ ಬಾಬಾ ಇವತ್ತು ಮಕ್ಕಳು ಕೇಳುವ ಚಾತಕಗಳು,
ಮಿಲನ ಮಾಡುವ ಚಾತಕಗಳು, ಬಾಪ್ ಸಮಾನಾಗುವಂಥ ಚಾತಕಗಳು ಅಂತ ಮುರಳೀಶ್ವರ ಮಾಡಿದರು. ಕೇಳುವ ಚಾತಕಗಳ ಲಕ್ಷಣ ಹೇಳಿದರು, ಮಿಲನ ಮಾಡುವ ಚಾತಕಗಳ ಲಕ್ಷಣ ಹೇಳಿದರು, ಬಾಪ್ ಸಮಾನ ಆಗುವ ಚಾತಕಗಳ ಲಕ್ಷಣ ಹೇಳಿದರು. ಬಾಪ್ ಸಮಾನ ಆಗೋದಂದ್ರೇ ವರದಾನಿ ಆತ್ಮ, ವರವನ್ನು ಪಡ್ಕೊಳ್ಳೋದು. ಬಾಪ್ ಸಮಾನ್ ಭವ ಅಲ್ವಾ, ಸದಾ ಶಕ್ತಿಶಾಲಿ ಭವ. ತಂದೆಯ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಬಾಬಾ ಏನು ಮಾಡ್ತಾರೆ? ವರ ಕೊಡ್ತಾರೆ. ತಂದೆ ಸಮಾನ ನಾಮ, ರೂಪ, ಗುಣ, ಕಾರ್ಯದಲ್ಲಿಯೂ ತಂದೆ ಸಮಾನ, ತಂದೆಯನ್ನು ಅನುಸರಿಸುವಂಥವರು. ಆಮೇಲೆ ಮಾಸ್ಟರ್ ಸರ್ವಶಕ್ತಿವಾನ ಭವ, ಜ್ಞಾನ ಧನ್ ಸಂಪನ್ನ ಭವ, ಶಕ್ತಿಯೊನ್ಸೆ ಸಂಪನ್ನ ಭವ. ಇವೆಲ್ಲ ಬಾಬಾ ತಂದೆಯ ಸಮಾನ ಆಗಲಿಕ್ಕೆ ಯಾವ ಯಾವ ವರವನ್ನು ಪಡ್ಕೊಂಡಿವಿ ನಾವು? ಬಡಿ ಆಯುವಾಲ ಭವ ಅಂತಂದರೆ ಏನು ಅದನ್ನು ತಿಳಿಸಿದರು. ನಿರೋಗಿ ಭವ ಅಂದರೆ ತಿಳಿಸಿಕೊಟ್ರು. ಪುತ್ರವಾನ್ ಭವ ಅಂದರೆ ತಿಳಿಸಿಕೊಟ್ರು. ಮಾಸ್ಟರ್ ಬೇಹದ್ದಿನ ಮಾಸ್ಟರ್ ರಚಿತ ಭವ ಅಂದರೆ ಏನು ಎಲ್ಲ ಹೇಳಿ, ಎಷ್ಟು ಯಾವ ಸ್ಥಾನದಲ್ಲಿದ್ದೀವಿ ನಾವು ಕಲ್ಪವೃಕ್ಷದಲ್ಲಿ. ಇಡೀ ವೃಕ್ಷದ ಮೇಲೆ ಮಾಸ್ಟರ್ ಬೀಜ ರೂಪನಾಗಿ ಇಡೀ ವೃಕ್ಷಕ್ಕೆ ಪಂಚತತ್ವ ಸಹಿತ ಎಲ್ಲ ಆತ್ಮಜ್ಯೋತಿಗಳಿಗೆ ನಾವು ವಿಶ್ವ ಕಲ್ಯಾಣಕಾರಿಗಳು. ಗುಣ ಶಕ್ತಿಯ ಎಲ್ಲ ಕಿರಣವನ್ನು ಹರಡಿಸುವಂಥ ಎಂಥ ಸ್ಥಾನದಲ್ಲಿದ್ದೀವಿ. ಆವಾಗ ನಾನು ಮಾಸ್ಟರ್ ಚೇತಾಭವ, ಪುತ್ರವಾನುಭವ, ಅದು ತಂದೆಯ ಸಮಾನ ಸ್ಥಿತಿ. ತಂದೆಯ ಸಮಾನ ಸ್ಥಿತಿಯನ್ನು ಪಡ್ಕೊಳ್ಳುವಾಗ ವರದಾನ ನಮ್ಮ ಲೈಫಲ್ಲಿ ಹೇಗೆ ನಾವು ವೃದ್ಧಿ ಮಾಡ್ಕೋಬೇಕು ಅಂದರೆ, ವರದಾನವನ್ನು ಸಮಯಕ್ಕೆ ತಕ್ಕಂತೆ ಸ್ಮೃತಿಯಲ್ಲಿ ತರಬೇಕು, ಸಮರ್ಥರಾಗಬೇಕು, ಸಿದ್ಧಿ ಸ್ವರೂಪರಾಗಬೇಕು. ಬಾಬಾ ಅಂತಾರೆ, 21 ಜನ್ಮಗಳವರೆಗೆ ಇದು ನಮ್ಮ ಜೊತೆಗೆ ಇರ್ತದೆ. ವರದಾತನೂ ನಮ್ಮ ಜೊತೆಗೆ, ಈಗ ವರದಾನ ನಮ್ಮ ಜೊತೆಗೆ. ಸರಿ, ವರದಾನ ಪಡ್ಕೊಂಡವ್ರ ವಿಶೇಷತೆ ಏನು? ಅವರಿಗೆ ಮೆಹನತ್ತಿಲ್ಲ, ಯಾವ ರೂಪದಲ್ಲಿ ಅದು ಭಾರ ಅನಿಸೋದಿಲ್ಲ. ಭಾರ ಅನಿಸೋದಿಲ್ಲ. ಇಚ್ಛಾ ಮಾತ್ರ ವಿದ್ಯೆಯಲ್ಲಿ ಇರ್ತಾರೆ. ಅದೇ ಶ್ರೇಷ್ಠವಾದ ಫರಿಷ್ಠಾ ಜೀವನ, ಅದೇ ಕರ್ಮಾತೀತ ಜೀವನ. ತಂದೆ ಶ್ರೇಷ್ಠ ಮತ ಸದಾಕಾಲಕ್ಕೂ ತಲೆ ಮೇಲೆ ಇದೆ ಅನ್ನುವಂಥದ್ದು ವರದಾನದ ಹಸ್ತ ತಲೆ ಮೇಲಿರುವಂಥ ಅನುಭವ ಮಾಡ್ತಾರೆ. ಅವ್ರಿಗೆ ಯಾವ ಇಚ್ಛಾ ಮಾತ್ರ ವಿದ್ಯೆ, ವ್ಯರ್ಥ ಕರ್ಮ, ವಿಕರ್ಮ, ಪಿಚಲ ಕರ್ಮ ಯಾವುದು ಬಂಧನದ ಫೀಲಿಂಗ್ ಇಲ್ಲ. ಭೋಜನಹಿ ಮುಷ್ಕಿಲ್ ಅನ್ನುವಂಥ ಶಬ್ದನೇ ಅವಿದ್ಯಾ. ಇಂಥ ವರದಾನಿ ಆತ್ಮಗಳು ಹೇಗೆ ಮುಷ್ಕಿಲ್ ಅನ್ನುವಂಥ ಶಬ್ದನೇ ಜೀವನದಲ್ಲಿ ಗೊತ್ತೇ ಇಲ್ಲ. ಈಗ ತಂದೆಯ ಸಮಾನ ಸ್ಥಿತಿ ಇದು. ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡು ವರದಾನಗಳ ಪಾಲನೆಯಲ್ಲಿ ಬೆಳೀತಾ ಸದಾ ನಿಶ್ಚಿಂತ, ಸದಾ ನಿಶ್ಚಿತ ವಿಜಯದ ಅನುಭವ ಮಾಡುವಂಥ ಸ್ಥಿತಿಯೇ ತಂದೆಯ ಸಮಾನ ಸ್ಥಿತಿ. ಕೈ ಬಚ್ಚೆ ಪುರುಷಾರ್ಥ ಬಹುತ್ ಅಚ್ಚಾ ಕರ್ತೆ. ಕೆಲವರು ಪುರುಷಾರ್ಥ ಚಲೋ ಮಾಡ್ತಾರೆ, ತಂದೆ ಸಮಾನ ಸ್ಥಿತಿದ್ದು ಮುಗೀತಲ್ಲಿಗೆ. ಈಗ ಸ್ವಲ್ಪ ವಿಷಯ ಚೇಂಜ್ ಆಗ್ತದೆ. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಪುರುಷಾರ್ಥ ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ಪುರುಷಾರ್ಥನೂ ಒಂದು ದೊಡ್ಡ ಹೊರೆ ಅನ್ನಿಸ್ತದವರಿಗೆ. ಅದು ಯಥಾರ್ಥ ಪುರುಷಾರ್ಥ ಅಲ್ಲ. ಹೇಳಿ, ಅಮೃತುಳಿ ಹೇಳುವುದಂದರೆ ಪೂಜ, ಇದು ಯಥಾರ್ಥ ಪುರುಷಾರ್ಥ ಅಲ್ಲ. ಅಟೆನ್ಷನ್ ಕೊಡಿ. ये ब्राह्मण जीवन की विधि है. अटेंशन रखना ब्राह्मण जीवन की विधि. ಪುರುಷಾರ್ಥ ಚಲೋ ನಡಿಬೇಕಾದ್ರೆ ಮುಖ್ಯವಾಗಿರಬೇಕಾದದ್ದು ಯಾವುದು? ಅಟೆನ್ಷನ್. ಇದು ಬ್ರಾಹ್ಮಣ ಜೀವನದ ವಿಧಿ. ಆದರೆ ಅಟೆನ್ಷನ್ ಟೆನ್ಷನಿಗೆ ಬದಲಾಗಬಾರ್ದು. ನ್ಯಾಚುರಲ್ ಅಟೆನ್ಷನ್ ಇರಬೇಕು, ಯಥಾರ್ಥವಾದ ಅಟೆನ್ಷನ್ ಇರಬೇಕು. ಅಟೆನ್ಷನ್ ಕೊಡಬೇಕು ಅನ್ನೋದೇ ಒಂದು ಟೆನ್ಷನ್ ಆಗಿಬಿಟ್ರೆ ಯಾವ ರೀತಿ ಜೀವನದಲ್ಲಿ ಸ್ಥೂಲ ನಾಲೆಜ್ रहती है, ये चीज़ अच्छी है, ये बात करनी है, ये नहीं करनी है, ये नॉलेज के आधार पर जो नॉलेजफुल होती ही, ನಾಲೆಜ್ ಗೊತ್ತಿದೆಪ್ಪ, ಇದು ಒಳ್ಳೆಯದು, ಈ ರೀತಿ ಮಾತಾಡೋದು ಭಾಳ ಒಳ್ಳೆಯದು, ಈ ರೀತಿ ಮಾಡೋದು ನಾವು ಒಳ್ಳೆಯದಲ್ಲ. ನಾಲೆಜ್ ಇದೆ. ನಾಲೆಜ್ ಇದೆ ಅಂತಂದ ಮೇಲೆ, ಜ್ಞಾನ ಗೊತ್ತಿದೆ ಅಂತಂದ ಮೇಲೆ ನ್ಯಾಚುರಲ್ ಅಟೆನ್ಷನ್ ರಹತ. ಏನಂತೇಳಿ? ನಾಲೆಜ್ ಇದೆ. ಯಹ ಖಾನಾ ಹೈ, ಯಹ ನಹಿ ಖಾನಾ ಹೈ, ಯಹ ಕರ್ನಾ ಹೈ, ಯಹ ನಹಿ ಕರ್ನಾ ಹೈ.
हर कदम में ಟೆನ್ಷನ್ नहीं रहता. ಜ್ಞಾನ ಗೊತ್ತು, ನಾನು ಇದು ತಿನ್ನಬೇಕು ಇದು ತಿನ್ನಬಾರ್ದು, ಈ ರೀತಿ ಮಾಡಬೇಕು ಈ ರೀತಿ ಮಾಡಬಾರ್ದು, ನಾಲೆಜ್ ಇದೆ, ಅದಕ್ಕೆ ತಕ್ಕಂತೆ ನ್ಯಾಚುರಲಾಗಿ ಇರ್ತಾರೆ. ಆದರೆ ಪ್ರತಿ ಹೆಜ್ಜೆಯಲ್ಲಿ ಟೆನ್ಷನ್ ಇಲ್ಲ. ಈ ರೀತಿ ಮಾಡಲೋ ಆ ರೀತಿ ಮಾಡಲೋ, ತಿನ್ನಲೋ ಬಿಡಲೋ, ಈ ರೀತಿ ನಡಿಬೇಕೋ ಬೇಡೋ. ನ್ಯಾಚುರಲ್ ನಾಲೆಜ್ ಕಿ ಶಕ್ತಿ ಸೆ ಅಟೆನ್ಷನ್ है. ಜ್ಞಾನ ಎಲ್ಲ ಅರ್ಥ ಆಗಿದೆ, ನ್ಯಾಚುರಲ್ ಆಗಿ ಜ್ಞಾನದ ಶಕ್ತಿ ಇದೆ, ಅದಕ್ಕೆ ತಕ್ಕಂತೆ ನನ್ನ ಹತ್ರ ಅಟೆನ್ಷನ್ ಇದೆ, ಇದು ಓಕೆ. ಈ ರೀತಿ ಯಥಾರ್ಥ ಪುರುಷಾರ್ಥಿಯವರು ನಾಲೆಜಿನ ಆಧಾರದಿಂದ ಗಮನದಲ್ಲಿರೋದು. ಪ್ರತಿ ಹೆಜ್ಜೆಗೂ ಪ್ರತಿ ಕರ್ಮದಲ್ಲಿಯೂ ನ್ಯಾಚುರಲ್ ಅಟೆನ್ಷನ್. ಯಾಕೆ? ನಾಲೆಜ್ ಕಿ ಲೈಟ್ ಮೈಟ್ ಸ್ವತಃ ಯಥಾರ್ಥ ರೂಪ ಸೆ ಯಥಾರ್ಥ ರೀತಿ ಸೆ ಚಲಾತಿ है. ಅವರು ಜ್ಞಾನಿ ಆತ್ಮಗಳು, ಎಲ್ಲ ತಿಳುವಳಿಕೆ ಇದೆ, ಆ ನಾಲೆಜಿನ ಬೆಳಕಿನಿಂದ ಯಥಾರ್ಥ ರೂಪದಲ್ಲಿ ಇರ್ತಾರೆ, ಯಥಾರ್ಥ ರೀತಿಯಿಂದ ನಡೀತಾರೆ. ಏನು ಮಾಡಬೇಕು ಮಾಡಬಾರ್ದು, ಏನು ತಿನ್ನಬೇಕು ತಿನ್ನಬಾರ್ದು, ಯಹ ಕರ್ನಾ ಹೇ ಯಹ ನಹಿ ಕರ್ನಾ ಹೇ, ನ್ಯಾಚುರಲಾಗಿ ಗೊತ್ತಿರ್ತದೆ, ನ್ಯಾಚುರಲಾಗಿ ಅದೇ ರೀತಿ ಇರ್ತಾರೆ. ಇದು ಓಕೆ. ಯಥಾರ್ಥ ರೂಪದಲ್ಲಿ ಯಥಾರ್ಥ ರೀತಿಯಲ್ಲಿ ನಾಲೆಜಿನ ಬೆಳಕಿನಲ್ಲಿ ನ್ಯಾಚುರಲ್ ಅಟೆನ್ಷನ್ ಕೊಟ್ಕೊಂಡು पुरुषार्थವನ್ನು भले करो. ಆದರೆ अटेंशन जरूर रखो, लेकिन टेंशन के रूप में नहीं. जब टेंशन में आ जाते हो तो चाहते हो बहुत काम करने व बनने चाहते हो, नंबर 1. लेकिन टेंशन जितना चाहते हो उतना करना नहीं देते. ಕೆಲವೊಮ್ಮೆ ಏನಾಗ್ತದೆ, ಅಟೆನ್ಷನ್ ಅಂತ ಹೇಳ್ಕೊಂಡು ಟೆನ್ಷನಲ್ಲಿ ಬಂದುಬಿಡ್ತಾರೆ. ಭಾಳ ಕೆಲಸ ಇರ್ತದೆ, ಎಷ್ಟು ಮಾಡಬೇಕು ಅನ್ನಿಸ್ತದೆ, ಒಳ್ಳೆಯದು, ಅದು ನಂಬರ್ 1. ಆದರೆ ಆ ಮಾಡಬೇಕು ಅನ್ನುವಂಥದ್ದೇ ಟೆನ್ಷನ್ ಆಗಿ ಎಷ್ಟು ಮಾಡಬೇಕು ಅಷ್ಟು ಮಾಡಲಿಕ್ಕಾಗೋದಿಲ್ಲ. ಜೋ ಬನ್ನೇ ಚಾತೆ ಓ ಬನ್ ನಹಿ ಸಕ್ತೆ. ಏನಾಗಬೇಕು ಅನ್ನಿಸ್ತೀವಿ, ಆ ರೀತಿ ಆಗಲಿಕ್ಕಾಗೋದಿಲ್ಲ. ಏನು ಮಾಡಬೇಕನ್ನಿಸ್ತೀವಿ, ಮಾಡಲಿಕ್ಕಾಗೋದಿಲ್ಲ. ಯಾಕೆ? टेंशन को पैदा करता है. टेंशन को पैदा करता है, क्योंकि जो चाहते हो नहीं होता है, तो और टेंशन बढ़ता. ಏನು ಮಾಡಬೇಕು ಅದು ಮಾಡಲಿಕ್ಕಾಗೋದಿಲ್ಲ. ಆವಾಗ ಇನ್ನಷ್ಟು ಟೆನ್ಷನ್ ಏನಾಗ್ತದೆ, ಜಾಸ್ತಿ ಆಗ್ತದೆ, ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗ್ತದೆ. ಆದರೆ ನ್ಯಾಚುರಲ್ ನಾಲೆಜಿನ ಶಕ್ತಿಯಿಂದ ಅಟೆನ್ಷನಲ್ಲಿರುವುದು ಭಾಳ ಒಳ್ಳೆಯದು. ಆದರೆ ಅಟೆನ್ಷನ್ ಬೇಕು, ಟೆನ್ಷನ್ ಇರಬಾರ್ದು. ಟೆನ್ಷನ್ ಮತ್ತಷ್ಟು ಟೆನ್ಷನನ್ನು ಕ್ರಿಯೇಟ್ ಮಾಡ್ತದೆ. ಆದ್ದರಿಂದ ಪುರುಷಾರ್ಥ ಸಭಿ ಕರ್ತೆ ಹೋ, ಕೋಯಿ ಜ್ಯಾದಾ ಪುರುಷಾರ್ಥಕ್ಕೋ ಭಾರಿ ಕರ್ ದೇತೆ. ಕೆಲವರು ಜಾಸ್ತಿ ಪುರುಷಾರ್ಥ ಅಂತೇಳಿ ಟೆನ್ಷನಲ್ಲಿ ಬಂದುಬಿಡ್ತಾರೆ. ಕೋಯಿ ಫಿರ್ ಬಿಲ್ಕುಲ್ ಅಲ್ಬೇಲೆ ಹೋ ಜಾತೆ. ಅಯ್ಯೋ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ, ಟೆನ್ಷನಲ್ಲಿ ಬರ್ತಾರೆ. ಕೆಲವರು ಅಲ್ಬೇಲತನದಲ್ಲಿ ಬರ್ತಾರೆ, ನಿರ್ಲಕ್ಷ್ಯದಲ್ಲಿ ಬರ್ತಾರೆ. ನೋಡಿ, ಪುರುಷಾರ್ಥವನ್ನು ಭಾರಿ ಮಾಡ್ಕೊಳ್ಳೋದು ತಪ್ಪು, ಪುರುಷಾರ್ಥವನ್ನು ಅಲ್ಬೇಲಪನ್ ಬರೋದು ತಪ್ಪು. ಭಾಳ ಟೆನ್ಷನ್ ಬಂದವ್ರು ಏನು ಮಾಡ್ತಾರೆ ಹೇಳಿ? ಚಾತೆ ಹೀ, ಆದರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. बनना चाहते लेकिन बन नहीं सकते, करना चाहते कर नहीं सकते. ಅವರಿಗೆ ಟೆನ್ಷನ್ ಮತ್ತಷ್ಟು ಟೆನ್ಷನನ್ನು ಕ್ರಿಯೇಟ್ ಮಾಡ್ತದೆ, ಪುರುಷಾರ್ಥ ಭಾರ ಆಗ್ತದೆ. ಅಲ್ವೇಲಪ್ಪನಲ್ಲಿ ಬಂದವರ ಲಕ್ಷಣ ಏನು? ಜೋ ಹೋನಾ ಹೋಗಾ ಹೋ ಜಾಯೇಗಾ, ದೇಖಾ ಜಾಯೇಗಾ, ಕೌನ್ ದೇಖ್ತಾ ಹೈ ಕೌನ್ ಸುನ್ತಾ ಹೈ. ಇದು ಒಳ್ಳೆಯದಾ? ಬಿಡೋ, ಹೆಂಗಾಗ್ತದೋ ಆಗ್ತದೆ, ಆಗುವಾಗ ಆಗ್ತದೆ, ನೋಡೋಣಂತೆ. ಯಾರು ನೋಡ್ತಾರೆ? ನಾವು ಅಮೃತ ವೇಳೆ ಎದ್ದೀವೋ ಇಲ್ಲೋ ಯಾರು ನೋಡ್ತಾರೆ, ಯಾರು ಕೇಳ್ತಾರೆ? ಏನದು? ಹಾಗೆ ಹೋಗ್ಬಿಡೋದು ನಡೀತದೆ. ತೋ ನಾ ವಹ ಅಚ್ಚ. ಈಗೇನಾಯಿತು? ಪುರುಷಾರ್ಥ ಟೆನ್ಷನ್ ರೂಪದಲ್ಲಿ ಭಾರ ಆಗೋದು ಒಳ್ಳೆಯದಲ್ಲ, ನಿರ್ಲಕ್ಷ್ಯತನದಲ್ಲಿ ಬರೋದು ಒಳ್ಳೆಯದಲ್ಲ. ಯಾರು ನೋಡ್ತಾರೆ? ನಾವು ಮಾಡಿವೋ ಬಿಟ್ಟಿವೋ, ಏನು ಪುರುಷಾರ್ಥ ಮಾಡಿವಿ, ಯಾರಿಗೇನು ಗೊತ್ತು? ಎಷ್ಟಾಗ್ತದೆ ಅಷ್ಟು ಮಾಡ್ಕೊಂಡು ಹೋಗೋದು. ಜೋ ಹೋನಾ ಹೋಗಾ ಹೋ ಜಾಯೇಗಾ, ಇದು ನಿರ್ಲಕ್ಷ್ಯತನ ಅಲ್ಬೇಲಪ್ಪನ್ನ. ಅಥವಾ ಮಾಡಬೇಕು ಮಾಡಲಿಕ್ಕಾಗ್ತಾ ಇಲ್ಲ, ನಾನು ಹಿಂಗಿರಬೇಕು ಇರಲಿಕ್ಕಾಗ್ತಾ ಇಲ್ಲ, ಅದು ಟೆನ್ಷನ್. ಆ ಟೆನ್ಷನ್ನೂ ಇರಬಾರ್ದು.
ಪುರುಷಾರ್ಥದಲ್ಲಿ ಭಾರಿಪನ್ನೂ ಇರಬಾರ್ದು, ಅಲ್ಬೆಲಪನ್ನೂ ಇರಬಾರ್ದು. ಬಾಬಾ ಹೇಳ್ತಾರೆ ನಾವು ಅಚ್ಚ ನಾವು ಅಚ್ಚ, इसलिए बैलेंस से बाप की ब्लेसिंग वरदानों का ಅನುಭವ ಕರೋ. ಬ್ಯಾಲೆನ್ಸ್ ಇಟ್ಕೊಳ್ಳಿ, ಆವಾಗ ಬಾಬನ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ವರದಾನಗಳ ಅನುಭವ ಮಾಡಿ. ಸದಾ ಬಾಪ ಕಾ ಹಾತ್ ಮೇರೆ ಊಪರ್ ಹೈ, ಇಸ್ ಅನುಭವಕ್ಕೂ ಸದಾ ಸ್ಮೃತಿ ಮೇ ರಕ್ಕೋ. ತಂದೆಯ ಹಸ್ತ ನನ್ನ ತಲೆ ಮೇಲಿದೆ. ಅನುಭವ ಮಾಡಿ. ಬಾಬನ ವರದಾನದ ಹಸ್ತ ನನ್ನ ತಲೆ ಮೇಲಿದೆ. ಶ್ರೀಮತದ ಹಾತ್ ನನ್ನ ತಲೆ ಮೇಲಿದೆ. ಹಗೂರತಿ ಅನುಭವ ಮಾಡಿ, ಸ್ಮೃತಿ ಮಾಡಿಕೊಳ್ಳಿ. जैसे भक्त आत्माएं स्थूल चित्र को सामने रखती है, माथे पर वरदान का हाथ है. ಭಕ್ತಾತ್ಮರು ಸ್ಥೂಲ ಚಿತ್ರವನ್ನು ಎದುರಿಟ್ಕೋತಾರೆ, ವರದಾನದ ಹಸ್ತ ತಲೆ ಮೇಲಿರುವಂಥ ಅನುಭವ ಮಾಡ್ತಾರೆ. तो आप भी चलते फिरते बुद्धि में यह अनुभव का चित्र सदा स्मृति में रखो. ನಡೆಯುವಾಗ ತಿರುಗುವಾಗ ಈ ಅನುಭವದ ಚಿತ್ರವನ್ನು ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಳಿ ಅಲ್ವಾ. ಭಕ್ತಾತ್ಮರು ಚಿತ್ರ ಇಟ್ಕೊಂಡಾರ ಇಲ್ಲೋ, ತಲೆ ಮೇಲೆ ವರದಾನದ ಹಸ್ತ. बहुत पुरुषार्थ किया, अब वरदानों से पलते चलो उड़ते चलो. ಒಳ್ಳೆಯದು, ನೀವು ಇಷ್ಟ ತನಕ ಏನು ಪುರುಷಾರ್ಥ ಮಾಡಿದಿರೋ ಭಾಳಷ್ಟು ಪುರುಷಾರ್ಥ ಮಾಡಿದಿರಿ. ಈಗ ವರದಾನಗಳಿಂದ ಬೆಳೀತಾ ಹೋಗ್ರಿ, ವರದಾನಗಳಿಂದ ಹಾರ್ತಾ ಹೋಗ್ರಿ. बाप के ज्ञान दाता विदाता का अनुभव किया, अब वरदाता का अनुभव करो. ಬಾಬಾ ಜ್ಞಾನದಾತ ಅಂತ ಅನುಭವ ಮಾಡ್ತೀವಿ, ಬಾಬಾ ವಿದಾತ ಅಂತ ಅನುಭವ ಮಾಡ್ತೀವಿ. ಈಗ ಅವನು ವರದಾತ ಅಂತ ಅನುಭವ ಮಾಡಿ. ಬಾಬಾ ವರದಾತ, ಸಂಗಮಯುಗ ವರದಾನಿ ಸಮಯ, ನಾನು ವರದಾನಿ ಆತ್ಮ. ವರದಾನಗಳನ್ನು ಪಡ್ಕೊಳ್ತಾ ಇಟ್ಕೊಳ್ತಾ ಬೆಳೀತಾ ವರದಾನಗಳಲ್ಲೇ ಬೆಳೀರಿ. ವರದಾನಗಳಿಂದಲೇ ಹಾರಬೇಕು ಅಂತಾರೆ ಬಾಬಾ. ಹೇಳಿ, ವರದಾನ ಇದ್ದಲ್ಲಿ ಏನಿದೆ? ಬ್ಯಾಲೆನ್ಸ್ ಇರ್ತದೆ. ವರದಾನ ಇದ್ದಲ್ಲಿ ನಮಗೆ ಮುಷ್ಕಿಲ್ ಅನ್ನುವಂಥ ಶಬ್ದನೇ ಅವಿದ್ಯೆ ಆಗ್ತದೆ. ವರದಾನ ಇದ್ದರೆ ನಮ್ಮ ಪಾಲಿಗೆ ಬೋಜೇ ಇಲ್ಲ. ವರದಾನ ಇದ್ದಾಗ ಮೆಹನತ್ ಅನ್ನುವಂಥದ್ದೇ ನಮ್ಮ ಜೀವನದಲ್ಲಿಲ್ಲ. ಮಕ್ಕಳಿಗೆ ಸದಾ ಕಾಲಕ್ಕೂ ವರದಾನದ ಹಸ್ತ ತಲೆ ಮೇಲಿದೆ ಅಂತ ಹೇಳ್ಕೊಂಡು ಬಾಬಾ ಅನುಭವ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ದರಿಂದ बहुत पुरुषार्थ किया, अब वरदानों से पलते चलो, वरदानों से उड़ते चलो. बाप के ज्ञानदाता विदाता का अनुभव किया. ಬಾಬಾ ಜ್ಞಾನದಾತ ಅಂತ ಅನುಭವ ಮಾಡ್ತಿದ್ದೀವಿ, ಈಗ ವರದಾತ ಅಂತ ಅನುಭವ ಮಾಡಿ. ಅಚ್ಚಾ, ಇವತ್ತಿನ ಮಹಾವಾಕ್ಯದಲ್ಲಿ ಸದಾ हर कदम में बाप को फॉलो करने वाले, सदा अपने को वरदाता बाप के वरदानी श्रेष्ठ आत्मा अनुभव करने वाले, सदा हर कदम सहज पार करने वाले, सदा सर्व वरदान समय पर कार्य में लगाने वाले, ऐसे बाप समान बनने वाले श्रेष्ठ आत्माओं को बाप दादा का वरदाता के रूप में याद, प्यार और ನಮಸ್ತೆ. ಬಾಬಾ ಹೇಳ್ತಿದ್ದಾರೆ, ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಿಸುವಂತಹ, ಸದಾ ತಮ್ಮನ್ನು ವರದಾತ ತಂದೆಯ ವರದಾನಿ ಶ್ರೇಷ್ಠ ಆತ್ಮ ನಾನು ಅಂತ ಅನುಭವ ಮಾಡುವ, ಪ್ರತಿ ಹೆಜ್ಜೆಯಲ್ಲಿ ಸಹಜವಾಗಿ ಪಾರು ಮಾಡುವ, ಸದಾ ಸರ್ವ ವರದಾನದ ಸಮಯದ ಕಾರ್ಯದ ವರದಾನ ಸಮಯ ಪರ್ ಸರ್ವ ವರದಾನವನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ, ತಂದೆಯ ಸಮಾನ ಆಗುವ ಶ್ರೇಷ್ಠ ಆತ್ಮಗಳಿಗೆ ಬಾಪ್ತಾದರವರ ವರದಾತನ ರೂಪದಲ್ಲಿ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬನ ಮುಂದೆ ಮುಖ್ಯ ಮಹಾರಥಿ ಅಣ್ಣಂದಿರಿದ್ದರು. ಮಹಾರಥಿ ಅಣ್ಣಂದಿರು ಅವರಿಗೆ ಸಂಬಂಧಪಟ್ಟು ಬಾಬಾ ಈ ಮಾತನ್ನು ಹೇಳ್ತಾರೆ. ಈ ಜನ್ಮದಲ್ಲಿ ಎಷ್ಟು ವರದಾನ ಸಿಕ್ಕಿದೆ? ಪ್ರತಿಯೊಬ್ಬರಿಗೂ ವರದಾನ ಸಿಕ್ಕಿದೆ ಅಲ್ವಾ? ಮಹಾರಥಿ ಅಣ್ಣಂದರಿಗೆ ಹೇಳ್ತಿದ್ದಾರೆ ಬಾಬಾ, ಜನ್ಮತಃ ನಾವು ವರದಾನದಿಂದಲೇ ಹುಟ್ಟಿದ್ದೀವಿ. ನಹಿ ತೋ ಆಜ್ ಇತ್ನಾ ಆಗೆ ನಹಿ ಬಡ್ ಸಕ್ತೆ. ವರದಾನ ಇಲ್ಲ ಅಂದರೆ ನಾವು ಇಷ್ಟು ಮುಂದುವರಿಯಲಿಕ್ಕೇ ಸಾಧ್ಯ ಇಲ್ಲ. ವರದಾನದಿಂದಲೇ ಹುಟ್ಟಿದ್ದೀವಿ.
ವರದಾನ ಇತ್ತಂದರೆ ಮುಂದುವರಿಲಿಕ್ಕೇ ಸಾಧ್ಯ ಇಲ್ಲ. ವರದಾನದಿಂದಲೇ ಜನ್ಮ ತಗೊಂಡಿವಿ. ಆದ್ದರಿಂದ ವರದಾನದಿಂದ ಎಷ್ಟು ಚೆನ್ನಾಗಿ ಮುಂದುವರಿತಾ ಇದ್ದೀರಿ. ಪಾಂಡವರ ಮಹಿಮೆನೂ ಏನು ಕಡಿಮೆ ಇಲ್ಲ. ಪ್ರತಿಯೊಬ್ಬರ ವಿಶೇಷತೆಯನ್ನು ಬಾಬಾ ವರ್ಣನೆ ಮಾಡ್ತಾರೆ. ಎಷ್ಟು ವಿಶೇಷ ಇದ್ದೀರಿ. ಭಾಗವತದಲ್ಲಿ ಸಹಿತ ಪಾಂಡವರ ವಿಶೇಷತೆಯ ವರ್ಣನೆ ಇದೆ. ಬಾಪ್ ಕಿ ನಜರ್ ಮೇ ಹರೇಕ್ ವಿಶೇಷತಾ ಹೈ. ಬಾಬನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಹತ್ರನೇ ವಿಶೇಷತೆ ಇದೆ. और कुछ देखते भी नहीं देखते हैं, जानते भी नहीं जानते, तो विशेषता सदा आगे बढ़ा रही है और बढ़ाती रहेगी. ಮಹಾರಥಿ ಪಾಂಡವರಿಗೆ ಬಾಬಾ ತಿಳಿಸ್ತಿದ್ದಾರೆ, ತಮ್ಮಲ್ಲಿರೋ ವಿಶೇಷತೆಯೇ ನಿಮ್ಮನ್ನು ಮುಂದುವರಿಸ್ತಾ ಇದೆ. ವಿಶೇಷತೆಯಿಂದಲೇ ನೀವು ಮುಂದುವರಿತಿದ್ದೀರಿ. ಜನ್ಮದಿಂದಲೂ ವರದಾನಿ ಆತ್ಮ ಇದ್ದೀರಿ. ಎಂದಿಗೂ ಸಹಿತ ಪೀಚೆ ನಹಿ ಹಟ್ನ, ಎಂದಿಗೂ ಹಿಂದೆ ಸರಿಬಾರ್ದು. ಮತ್ತು ಎಂಥವರು ವರದಾನಿ ಆತ್ಮಗಳು? ಉಡ್ನೆ ವಾಲಿ ವರದಾನಿ ಆತ್ಮಾಯೇ. ವರದಾತ ಬಾಪಕ್ಕೆ ವರದಾನ್ ಆಗೆ ಬಡಾ ರಹೇ. ಪಾಂಡವರು ಅವರಿಗೆ ವರದಾನದಿಂದಲೇ ಪಾಂಡವರನ್ನು ಅದು ಮುಂದುವರಿಸ್ತಾ ಇದೆ ವರದಾನ ಅಂತ ಬಾಬಾ ಹೇಳ್ತಿದ್ದಾರೆ. ಪಾಂಡವರು ಸದಾಕಾಲಕ್ಕೆ ಎಲ್ಲಿದ್ದೀರಿ? ಬಾಬನ ದಿಲ್ಲಲ್ಲಿದ್ದೀರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಾಪ್ ದಾದಾಕ್ಕೆ ದಿಲ್ ಪಾರ್ ಸದಾ ಪ್ರತ್ಯಕ್ಷ ಹೇ. ಪಾಂಡವರ ಇನ್ನೊಂದು ವಿಶೇಷತೆ ಏನಂತಂದರೆ, ಒಳ್ಳೊಳ್ಳೆ ಪ್ಲ್ಯಾನನ್ನು ತಯಾರು ಮಾಡೋರು ಪಾಂಡವರು. ಶಿಕಾರ್ ಮಾಡೋರು ಅಕ್ಕಂದಿರು. ಯಾಕೆಂದರೆ ಬೇರೆ ಬೇರೆ ಕಡೆ ಹೋಗಿ ಜ್ಞಾನ ಕೊಟ್ಟು ಸಂದೇಶ ಕೊಟ್ಟು ಬೇರೆಯವರೆಲ್ಲ ಜನ್ಮ ತಾಳ್ವಾಂಗೆ ಮಾಡ್ತಾರೆ. ಆದರೆ ಬಂದ ಮೇಲೆ ಆ ಪಾಂಡವರು ಏನಿದ್ದಾರೆ ಅವರ ಹತ್ರ ವಿಶೇಷತೆ ಇದೆ. ವಿಶೇಷತೆ ಸದಾ ಆಗೆ ಬಡಾ ರಹಿ ಹೈ, बढ़ाती रहेगी. याद और सेवा का बल विशेष मिला हुआ है. ಯಾವ ನೆನಪಿನ ಬಲ ಇದೆ ಪಾಂಡವರ ಹತ್ರ? ಒಂದು ನೆನಪಿನ ಬಲ, ಇನ್ನೊಂದು ಸೇವೆಯ ಬಲ. ಮೊದಲಂದ್ರೆ ಬಾಬಾ ಅಚ್ಚೆ ಪ್ಲ್ಯಾನ್, ಒಳ್ಳೊಳ್ಳೆ ಪ್ಲ್ಯಾನ್ ತಯಾರು ಮಾಡೋ ಬುದ್ಧಿವಂತಿಕೆ, ಚಾಣಾಕ್ಷತನ, ಅದು ಅಣ್ಣಂದಿರ ಹತ್ರ ಭಾಳ ಚೆನ್ನಾಗಿದೆ. ಶಕ್ತಿಯ ಎಕ್ಸಾಂಪಲ್ ಬನ್ನಿ, उनके एग्जाम्पल को देख आगे बढ़े तो ये आवश्यकता के समय एग्जाम्पल बने. इसलिए जितना जो आवश्यकता के समय सहयोगी बने ही, चाहे जीवन से सहयोगी बने, चाहे सेवा से सहयोगी बने, उनको ड्रामा अनुसार विशेष बल मिलता है. ಯಾಕಂದರೆ ಪಾಂಡವರ ಸಹಯೋಗ ಭಾಳ ಮುಖ್ಯ. ಅವರು ತಮ್ಮ ಜೀವನದಿಂದ ಸಹಯೋಗ ಕೊಟ್ಟರು, ಸೇವೆಯಿಂದ ಸಹಯೋಗ ಕೊಟ್ಟರು, ಒಳ್ಳೊಳ್ಳೆ ಪ್ಲ್ಯಾನ್ಸನ್ನು ತಯಾರು ಮಾಡಿ ಸಹಯೋಗ ಕೊಟ್ಟರು. ನಾಟಕದ ಅನುಸಾರವಾಗಿ ಪಾಂಡವರಿಗೆ ವಿಶೇಷವಾದಂತಹ ಬಲ ಸಿಗ್ತದೆ. ತಮ್ಮ ಪುರುಷಾರ್ಥಂತೂ ಇದೆ, ಲೇಕಿನ್ ಎಕ್ಸ್ಟ್ರಾ ಬಲ ಮಿಲ್ತಾ ಹೈ. अच्छा, सेवा करने से जो सर्वात्मा खुश होती है उसका भी बहुत बल मिलता. ಎಷ್ಟಾಯಿತು ಬಲ? ಸೇವೆ ಮಾಡೋದ್ರಿಂದಲೂ ಬಲ ಸಿಗ್ತದೆ. ತಮ್ಮ ಜೀವನವನ್ನು ಬಾಬನ ಸೇವೆಯಲ್ಲಿ ಸಹಯೋಗಿ ಮಾಡಿದ್ದಕ್ಕೂ ಬಲ ಸಿಗ್ತದೆ. ಜೀವನವನ್ನು ಬಾಬಾ ಹೇಳಿದಂತೆ ಯಾದವ್ರ ಸೇವಾ ಈ ವಿಶೇಷತೆ ಇಟ್ಟಿರೋದ್ರಿಂದ ಅದರದ್ದು ಬಲ ಇದೆ. ಅನೇಕ ಆತ್ಮಗಳು ಖುಷಿ ಪಡೋದ್ರಿಂದ ಅದರದ್ದು ಬಲ ಪ್ರಾಪ್ತಿಯಾಗ್ತದೆ. ಜೋ ಅನುಭವಿ ಆತ್ಮಾಯೇ उनके सेवा की आवश्यकता है. जिन्होंने साकार में पालना ली है उनको देख करके सदा बाप ही याद आता है. ಸಾಕಾರದಲ್ಲಿ ಎಷ್ಟು ಅಣ್ಣಂದಿರೆಲ್ಲ ಪಾಲನೆ ತಗೊಂಡ್ರು, ಅವ್ರನ್ನ ಕಂಡ್ರೆ ಬಾಬಂದೇ ನೆನಪರ್ತದೆ. ಕಬಿ ಬಿ ಆಪ್ ಲೋಗು ಕಹಾ ಜಾಯೇಗಿ. ಅಷ್ಟೊತ್ತಿಗೆ ದಾದಿಯರಿಗೆ ಬಾಬಾ ನೋಡಿ ಮಾತಾಡ್ತಾರೆ. ಕಬಿ ಬಿ ಆಪ್ ಲೋಗು ಕಹಾ ಜಾಯೇಗಿ ತೋ ವಿಶೇಷ ಕ್ಯಾ ಪೂಛೆಂಗೆ. ದಾದಿಯರಿಗೆ ಕೇಳ್ತಾರೆ. ಪಾಂಡವ್ರನ್ನ ಮಾತಾಡಿಸ್ತಾ ಈಗ ದಾದಿಯರನ್ನ ನೋಡಿ ಹೇಳ್ತಾರೆ, ನೀವು ಎಲ್ಲಿ ಹೋದ್ರೂ ಸಹಿತ ಎಲ್ಲ ಜನ ನಿಮ್ಮನ್ನು ಏನು ಕೇಳ್ತಾರೆ? ಮನೋಹರ್ ದಾದಿ ಬಂದು ಕುಂತ ಕೂಡಲೇ, ದಾದಿ ಬಾಬನ ಜೊತೆಗಿದ್ದ ಅನುಭವ ಹೇಳಿ. ಯಾವುದೇ ದಾದಿಯರು ಬಂದ ಕೂಡಲೇ ನಾವು ಏನು ಕೇಳಬೇಕಂತ ಆಸೆ ಆಗ್ತದೆ? ಬಾಬನ ಜೊತೆಗಿದ್ದಾಗ ಹೆಂಗಿದ್ರಿ, ಚರಿತ್ರೆ ಸುನಾವು, कोई बाप की बातें सुनाओ, तो विशेषता है ना. इसलिए सेवा की विशेषता का वरदान मिला हुआ है. यारिगे दादिಯವರಿಗೆಲ್ಲ. चाहे स्टेज पर खड़े होकर भाषण ना भी करो, यह सबसे बड़ा भाषण है. ಯಾವುದು?
ಚರಿತ್ರೆ ಸುನಾನ, ಬಾಪಕ್ಕೆ ಬಾತೆ ಸುನಾನ, ಇದು ಎಂಥ ದೊಡ್ಡ ಭಾಷಣ. ಸ್ಟೇಜ್ನಲ್ಲಿ ನಿಂತು ನಾವು ಸಬ್ಜೆಕ್ಟು ಪ್ರಿಪೇರ್ ಆಗಿ ಭಾಷಣ ಮಾಡೋದು ಬಿಟ್ಟುಬಿಡಿ. ಬಾಬನ ಜೊತೆಗಿದ್ದಾಗ ಹೆಂಗಿದ್ದೆವು, ಬಾಬನ ಮಾತು ಹೆಂಗಿತ್ತು, ಚರಿತ್ರೆ ಹೆಂಗಿತ್ತು ಅದನ್ನು ಹೇಳಿ. ಚರಿತ್ರೆ ಸುನಾಕರ್ चरित्रवान बनने की प्रेरणा देना, ये सबसे बड़ी सेवा है. तो सेवा पर जाना ही है और सेवा के निमित्त बनना ही है. ಆದ್ದರಿಂದ ದಾದಿಯವರೆಲ್ಲ ಬಾಬನ ಜೊತೆಗಿದ್ದಂತಹ ಒಂದು ಆ ಚರಿತ್ರೆಯನ್ನು ಹೇಳೋದು, ಬಾಬನ ಮಾತನ್ನು ಹೇಳೋದು, ವಿಶೇಷತೆಯನ್ನು ಹೇಳೋದು, ಅದೇ ಎಲ್ಲಕ್ಕಿಂತ ದೊಡ್ಡ ಸೇವಾ. ಅದು ಎಷ್ಟು ಜನರಿಗೆ ಪ್ರೇರಣೆ ಕೊಡ್ತದೆ. तो सेवा पर जाना ही है और सेवा के निमित्त बनना ही है. ದಾದಿಯರೆಲ್ಲ ಸೇವೆಗೆ ಅಲ್ಲಲ್ಲಿ ಹೋಗ್ತಾ ಇರಬೇಕು, ಸೇವೆಗೆ ನಿಮಿತ್ತರಾಗಿರಬೇಕು ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ, ಇವತ್ತಿನ ವರದಾನ, ಇವತ್ತಿನ ಮುರಳಿಯಲ್ಲೇ ಬೇಕಾದಷ್ಟು ವರದಾನ ಕೊಟ್ಟಿದ್ದಾರೆ ಬಾಬಾ. ಆ ವರದಾನಗಳನ್ನು ಪಡ್ಕೊಳ್ಳೋದ್ರಿಂದ ಲೈಫ್ ಎಷ್ಟು ಈಸಿ ಆಗ್ತದೆ, ಎಷ್ಟು ಫ್ರೀ ಆಗ್ತೀವಿ. ವರದಾನಗಳಿದ್ದಾಗ, ಆ ವರದಾನ ಇದ್ದಾಗ ಮುಷ್ಕಿಲ್ ಅನ್ನೋದು ದೂರ, ಎಲ್ಲ ಮಾತು ನಮಗೆ ಸಹಜ ಅನ್ನಿಸ್ತದೆ. ಬೋಜ್ ಅನ್ನೋದೇ ನಮ್ಮ ಪಾಲಿಗೆ ಅವಿದ್ಯೆ ಆಗಿಬಿಡ್ತದೆ, ಟೆನ್ಷನ್ ಅನ್ನೋದೇ ಅವಿದ್ಯೆ ಆಗಿಬಿಡ್ತದೆ. ಯಾಕೆ? ಸಂಗಮಯುಗ ವರದಾನಿ ಸಮಯ, ವರದಾತ ಬಾಪ ನಮ್ಮ ಜೊತೆಗಿದ್ದಾರೆ, ವರದಾನಗಳಿಂದ ಜೋಳಿಗೆಯನ್ನು ತುಂಬಿಸ್ತಿದ್ದಾರೆ. ಇಂಥ ಸಮಯದಲ್ಲಿ ನಾವು ಎಂಥ ವರದಾನಿ ಆತ್ಮಗಳ ಭಾಗ್ಯ ಇಷ್ಟು. ತಗೊಳ್ಳಿ ಇನ್ನೊಂದು ವರದಾನ ಇವತ್ತು ಬಾಬಾ ಹೇಳುವಂಥದ್ದು. हद की जिम्मेवारियों को बेहद में परिवर्तन करने वाले स्मृति स्वरूप नष्ट मोह भव. ಹದ್ದಿನ ಜಿಮ್ಮೆವಾರಿಯನ್ನು, ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ, ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಿಗೆ ಪರಿವರ್ತನೆ ಮಾಡಿಕೊಳ್ಳುವ ಸ್ಮೃತಿ ಸ್ವರೂಪ ನಷ್ಟ ಮೋಹ ಆಗಿರಿ. ಸ್ಮೃತಿ ಸ್ವರೂಪ ನಷ್ಟ ಮೋಹ ಆಗಿರಿ. ಹೇಳಿ, ಹದ್ದಿನ ಜವಾಬ್ದಾರಿ ಯಾವುದು? ಒಂದು ಮನೆಯೊಳಗೆ ಹದ್ದಿನ ಜವಾಬ್ದಾರಿ ಯಾವುದಪ್ಪ? ಮನೆಯನ್ನು ಸಂಭಾಲನೆ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಆ ಕುಟುಂಬಕ್ಕೆ ಬೇಕಾದಂಥ ಸಂಪಾದನೆ ಮಾಡಬೇಕು, ಇವೆಲ್ಲ ಹದ್ದಿನ ಜವಾಬ್ದಾರಿ. ಆ ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಿಗೆ ಪರಿವರ್ತನೆ ಮಾಡುವ ಸ್ಮೃತಿ ಸ್ವರೂಪ ನಷ್ಟ ಮೋಹೆ ಆಗಿರಿ. ನಷ್ಟ ಮೋಹ ಆಗಲಿಕ್ಕೋಸ್ಕರ ಸ್ಮೃತಿ ಸ್ವರೂಪಕ್ಕೆ ಪರಿವರ್ತನೆ ಆಗಿರಿ. अपने स्मृति स्वरूप को परिवर्तन करो. मोह तब आता जब ये स्मृति रहती है. ಸ್ಮೃತಿಯನ್ನು ಚೇಂಜ್ ಮಾಡ್ಕೋಬೇಕು ನಷ್ಟಮೋಹಿ ಆಗಬೇಕಾದ್ರೆ. ಮೋಹ ಯಾವಾಗ ಇರ್ತದೆ? ಯಾವ ಯಾವ ಸ್ಮೃತಿ ಇದ್ದರೆ ಮೋಹ ಬರ್ತದೆ? ಹಮ್ ಗೃಹಸ್ಥಿ ಹೇ, ಹಮಾರ ಘರ್ ಹೇ, ಹಮಾರ ಸಂಬಂಧ ಹೇ, ಇವೆಲ್ಲ ನೆನಪಿದ್ರೆ ಮನೆ ಸಂಬಂಧ, ನಾನು ಗೃಹಸ್ಥಿ ಅಂತ ನೆನ್ಪಿಟ್ಕೊಂಡ್ರೆ ಮೋಹ ಬರ್ತದೆ. ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಿನ ಜವಾಬ್ದಾರಿಗೆ ಪರಿವರ್ತನೆ ಮಾಡಿಬಿಡಿ. ಬೇಹದ್ದಿನ ಜವಾಬ್ದಾರಿನ ನಿಭಾಯಿಸುವಾಗ ಹದ್ದಕ್ಕೆ ಸ್ವತಃ ಪೂರಿ ಹೋ ಜಾಯೇಗಿ. ಬೇಹದ್ದಿನ ಜವಾಬ್ದಾರಿನ ನಿಭಾಯಿಸಿರಿ, ಆವಾಗ ನಿಮ್ಮ ಹದ್ದಿನ ಜವಾಬ್ದಾರಿನೂ ಆಟೋಮೆಟಿಕಲಿ ಆಗಿಬಿಡ್ತದೆ. ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಯನ್ನು ಮರೆತು ಬಿಟ್ಟು ಹದ್ದಿನ ಜವಾಬ್ದಾರಿಗೇ ತೊಡಗಿಬಿಟ್ರೆ ಬಾಬಾ ಹೇಳ್ತಾರೆ, ಅವ್ರಿ ಬಿಗಾಡ್ತಿ. ಬಾಬಾ 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 ಅಂತ ಬಾಬನ ಸೇವಾ ಸಮಯ ಕೊಡಬೇಕು ಯಜ್ಞಕ್ಕೆ. ಯಜ್ಞದ ಜವಾಬ್ದಾರಿ ನಿಮ್ದು ಹೌದೋ ಅಲ್ಲೋ? ಬರೀ ಮನೆ 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 ಅಂತ ಕುಂತು ಬಿಟ್ರೆ ಅವ್ರು ಬಿ ಬಿಗಾಡ್ತಿ. ಅಲ್ಲಿ ಸಮಯ ತಗೊಂಡು ಬಾಬನ ಸೇವೆ ಮಾಡಿ, ಸಮಯ ಕೊಡಿ. ಫಿಸಿಕಲಾಗಿ ಬಾಬನ ಮನೆಯಲ್ಲಿ ಕರ್ಮಣ ಸೇವೆ ಮಾಡಿ, ಬಾಬನ ಮನೆಯಲ್ಲಿ ಬಂದು ಯೋಗ ಮಾಡಿ, ಬಾಬನ ಮನೆಯಲ್ಲಿ ಬಂದು ಜ್ಞಾನ ಕೇಳಿ, ಆಮೇಲೆ ಇಲ್ಲಿ ಏನು ಸೇವಾ ಜವಾಬ್ದಾರಿ ನಿಭಾಯಿಸ್ರಿ. ಆವಾಗ ಇದು ಬೇಹದ್ದಿನ ಜವಾಬ್ದಾರಿ. ಈ ಬೇಹದ್ದಿನ ಜವಾಬ್ದಾರಿಯನ್ನು ನಿಭಾಯಿಸಿದರೆ ನಿಮ್ಮ ಲೌಕಿಕದ ಹದ್ದಿನ ಜವಾಬ್ದಾರಿ ಏನಿದೆ ಅದು ಸ್ವತಃ ಪೂರಿ ಹೋ ಜಾಯೇಗಿ. ಅಲ್ಲಿ ಏನಾಗಬೇಕು ಒಳ್ಳೆಯದೇ ಆಗಿಬಿಡ್ತದೆ. ವಹ್ ಫರ್ಜ್ ಹೇ, ಇದು ಈ ರೀತಿ ನಡೆಯುವಂಥದ್ದು ನಮ್ಮದು ಲಕ್ಷ್ಯ, ಫರ್ಜ್ ಕರ್ತವ್ಯ. ಮೋಹ ಕ ಮರ್ಜ್ ಹೋ ಜಾತಾ ಹೈ.
ನಾವೆಷ್ಟು ಬಾಬನ ಸೇವೆ, ಬಾಬನ ಯಜ್ಞ, ಲೋಕ ಕಲ್ಯಾಣಕ್ಕೆ ನಾವು ನನ್ನ ಫರ್ಜ್ ಅಂತ ತಿಳ್ಕೊಂಡು ನಾವು ನಡೆದರೆ ಲೌಕಿಕದ ಮೋಹ ಮರ್ಚಾಗಿಬಿಡ್ತದೆ. इसलिए अपने ಸ್ಮೃತಿ ಸ್ವರೂಪಕ್ಕೂ ಪರಿವರ್ತನ್ ಕರ್, ನಷ್ಟಮೋಹ ಬನೋ. ಸ್ಮೃತಿ ಸ್ವರೂಪವನ್ನು ಚೇಂಜ್ ಮಾಡಿಕೊಂಡು ನಷ್ಟಮೋಹಿಗಳಾಗಿರಿ. ಗೊತ್ತಾಯ್ತಲ್ಲ ವರದಾನ? ಹದ್ದಿನ ಜವಾಬ್ದಾರಿಯನ್ನು ಬೇಹದ್ದಿಗೆ ಪರಿವರ್ತನೆ ಮಾಡುವ ಸ್ಮೃತಿ ಸ್ವರೂಪ ನಷ್ಟಮೋಹಿಗಳಾಗಿರಿ. ಸ್ಲೋಗನ್: ऐसी तीव्र उड़ान भरो जो बातों रूपी बादल सेकंड में क्रॉस हो जाए. ನಾವು ತೀವ್ರ ಗತಿಯಲ್ಲಿ ಹಾರುವ ವಿಮಾನ ಆಗಬೇಕು. ಮೋಡಗಳೆಲ್ಲ 1 ಸೆಕೆಂಡಿಗೆ ಕ್ರಾಸ್. ಮೋಡಗಳು ಅಲ್ಲೇ ಇರ್ತವೆ, ನಾವು ಅದನ್ನು ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀವಿ ಅಂತ ವಿಮಾನ ಥರ ಇರಬೇಕು ನಮ್ಮ ಸಂಕಲ್ಪಗಳು. ಚಂದ ಎತ್ತರದಲ್ಲಿ ಬಾಬನ ಹತ್ತಿರ, ಬಾಬಾ ಸೇವಾ ನಿಸ್ವಾರ್ಥ ಸ್ಥಿತಿಯಲ್ಲಿ ಎತ್ತರ ಮಟ್ಟದಲ್ಲಿ ನಮ್ಮ ಸಂಕಲ್ಪಗಳು ಹಾರ್ತಾ ಇದ್ದರೆ ಮೋಡಗಳೆಲ್ಲ 1 ಸೆಕೆಂಡಿಗೆ ಕ್ರಾಸ್ ಆಗ್ತದೆ. ಅಚ್ಚಾ, ಇವತ್ತಿನ ಸ್ವಮಾನ: ನನ್ನ ಆತ್ಮ ಹೊಳೆಯುತ್ತಿರುವ ಮಣಿ. ನನ್ನ ಆತ್ಮ ಹೊಳೆಯುತ್ತಿರುವ ಮಣಿ. ಅಚ್ಚಾ, ಓಂ ಶಾಂತಿ. ಇವಾಗ ನಾವು ಇವತ್ತು 1ನೇ ತಾರೀಕು. ನಾವು ಯಾವ ತಿಂಗಳಿಗೆ ಬಂದೆವು? ಆಗಸ್ಟ್ ತಿಂಗಳಿಗೆ ಬಂದೆವು. ಜೂನ್ ತಿಂಗಳು, ಜುಲೈ ತಿಂಗಳು, ಆಗಸ್ಟ್ ತಿಂಗಳು. ಜೂನ್ ತಿಂಗಳಲ್ಲಿ ಮಮ್ಮರವ್ರನ್ನ ನೆನಪು ಮಾಡಿಕೊಂಡೆವು. ಜುಲೈ ತಿಂಗಳಲ್ಲಿ ಮನಮೋಹಿನಿ ದೀದಿಯವರನ್ನು ನೆನಪು ಮಾಡಿಕೊಂಡೆವು. ಆಗಸ್ಟ್ ತಿಂಗಳು ಬಂದ ಕೂಡಲೇ ಯಾರ ನೆನಪರ್ತದೆ? ಆಗಸ್ಟ್ ತಿಂಗಳು ಆಗಸ್ಟ್ 25ನೇ ತಾರೀಕು ಪ್ರಕಾಶ್ ಮಣಿ ದಾದೀಜಿಯವ್ರದ್ದು ಸ್ಮೃತಿ ದಿನ. ಆಗಸ್ಟ್ ಅಂದ ಕೂಡಲೇ ನೀವು ಆಗಸ್ಟ್ 15 ಅನ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಅನ್ಬೋದು. ಆದರೆ ಅಲೌಕಿಕ ಒಂದು ನಮ್ಮ ಯಾವುದರಲ್ಲಿ ಟೈಮ್ ಟೇಬಲಲ್ಲಿ, ಕ್ಯಾಲೆಂಡರ್ನಲ್ಲಿ ದಾದಿಯವರು 25ನೇ ತಾರೀಕು ಆಗಸ್ಟ್ ಏನಿದೆ 2007ಕ್ಕೆ ದೇಹವನ್ನು ತ್ಯಜಿಸಿದರು. ಮಮ್ಮರವರ ವಿಶೇಷತೆಯನ್ನು ಕೇಳಿದಿರಿ, 24 ವಿಶೇಷತೆ ಅಲ್ವಾ? ಆಮೇಲೆ ದೀದಿಯವರದ್ದು 28 ದೀದಿಯವರ ವಿಶೇಷತೆ ಕೇಳಿದಿರಿ. ಆಗಸ್ಟ್ 1ರಿಂದ ಆಗಸ್ಟ್ 25ನೇ ತಾರೀಕಿನ ತನಕ ಪ್ರತಿದಿನ ಪ್ರಕಾಶ್ ಮಣಿ ದಾದೀಜಿಯವರು ನಡೆದು ಬಂದ ದಾರಿ, ಸಾಧಿಸಿದ ಸಾಧನೆ, ಅವರ ಆಂತರಿಕ ಸ್ಥಿತಿ, ಸಮರ್ಪಕವಾಗಿ ಬ್ರಹ್ಮ ಬಾಬಾ ಹೋದ ಮೇಲೆ 38 ವರ್ಷ ಯಜ್ಞವನ್ನು ಆಡಳಿತ ಮಾಡಿದರು. ಅವರ ಅವಧಿಯಲ್ಲಿ ದೇಶ ವಿದೇಶದಲ್ಲಿ ಮ್ಯಾಕ್ಸಿಮಮ್ ಸೇವಾ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದದ್ದು ಪ್ರಕಾಶ್ ಮಣಿ ದಾದೀಜಿಯವರ ಸಮಯದಲ್ಲಿ. 2007 ತನಕ ಎಷ್ಟು ಪುರುಷಾರ್ಥ, ಅವರ ಸ್ಥಿತಿ ಹೆಂಗಿತ್ತು. ಈಶ್ವರೀಯ ವಿಶ್ವವಿದ್ಯಾಲಯದ ಬಹಳ ಕುಶಲ ರೂಪದಲ್ಲಿ ಆಡಳಿತವನ್ನು ನಡೆಸಿದ ದಾದಿ ಪ್ರಕಾಶ್ ಮಣಿಜಿಯವರು ಅವರ ಅಲೌಕಿಕ ಜೀವನದಲ್ಲಿ ಒಂದು ಛಾಪು ಒತ್ತಿದ್ರು. ಅನೇಕ ಬ್ರಹ್ಮವತ್ಸರ ಮೇಲೆ ಛಾಪು ಒತ್ತಿದ್ದಾರೆ. ಎಷ್ಟು ಜನ ಪರಿವರ್ತನೆ ಆಗಲಿಕ್ಕೆ ಇಲ್ಲ, ನಮ್ಮ ದಾದಿ ಸಪೋರ್ಟ್ ಮಾಡಿದರು, ದಾದಿಯ ದೃಷ್ಟಿ ಬಿತ್ತು, ದಾದಿ ಹಿಂಗಂದರು. ಕೇಳಿ, ನಮ್ಮ ಹಳೆಯ ವಿ ಐ ಪಿಗಳನ್ನು ಕೇಳಿ, ಪ್ರಕಾಶ್ ಮಣಿ ದಾದಿದ್ದೇ ಹೇಳ್ತಾರೆ. ನಾವೊಮ್ಮೆ ಹೀಗೆ ಹೋದಾಗ ಒಬ್ಬ ಡಾಕ್ಟ್ರು ದಾದಿ ಹತ್ರ ಪರ್ಸನಲ್ ಹೋಗಿ, ದಾದಿ ನಾನು ಭಾಳ ಕುಡಿತೀನಿ, ದಯಮಾಡಿ ನನಗೆ ಆಶೀರ್ವಾದ ಮಾಡಿ, ನಾನು ನಿಮ್ಮ ದೃಷ್ಟಿಯಿಂದ ನಿಮ್ಮ ಆಶೀರ್ವಾದದಿಂದ ನಾನು ಕುಡಿಯೋದು ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು. ಅಷ್ಟು ದಾದಿ ಪ್ರೀತಿಯಿಂದ ಎಲ್ಲ ಹೃದಯವನ್ನು ಗೆದ್ದು ಬಿಡ್ತಿದ್ರು. ಅಷ್ಟು ಚಂದ ಪಾಲನೆ ಕೊಡ್ತಿದ್ರು. ಮುಸ್ಕುರಾತಿ ಹುಯಿ ನಿಶ್ಚಲ ಮೂರ್ತಿ ನಮ್ಮ ಪ್ರಕಾಶ್ ಮಣಿ ದಾದಿ. ಇವತ್ತಿಗೂ ದಾದಿ ಅಂದ ಕೂಡಲೇ ಸ್ಮೃತಿ ಪಟಲದಲ್ಲಿ ಅವರ ಒಡನಾಟದಲ್ಲಿ ಅವರ ಪಾಲನೆಯಲ್ಲಿ ಬೆಳೆದಂಥ ನಮಗೆ ಕಣ್ಣ ಮುಂದೆ ಬಂದು ನಿಂತಂಗಾಗ್ತದೆ. ಆದ್ದರಿಂದ ದಿನ ಒಂದೊಂದು ಅವರ ವಿಶೇಷತೆಯನ್ನು ನೆನಪು ಮಾಡ್ಕೊಳ್ಳೋಣ, ಜೀವನದಲ್ಲಿ ಪ್ರಾಕ್ಟಿಕಲ್ ತರೋಣ. ಅದಕ್ಕೆ ತಕ್ಕಂತೆ ತಮಗೆ ಸ್ವಮಾನನ್ನು ಕೊಡಲಾಗಿದೆ. ನಾನು ಆತ್ಮ ಹೊಳೆಯುತ್ತಿರುವ ಮಣಿ.
ದಾದಿ ಪ್ರಕಾಶ್ ಮಣಿ, ನಾನು ಸಹ ಯಾರು? ಹೊಳೆಯುತ್ತಿರುವ ಮಣಿ. ಇವತ್ತು ದಾದಿಯ ವಿಶೇಷತೆ ಒಂದನೇದು, सदा पवित्र जीवन में रहने वाली दादी कुमारिका, कौमार्य जीवन में रहने वाली दादी कुमारिका, कौमार्य जीवन कुमारिका. ದಾದಿಜಿ ಲೌಕಿಕ ಹೆಸರು ರಮಾ ಅಂತ ಹೇಳಿ. ಬ್ರಹ್ಮ ಬಾಬಾ ದಾದೀಜಿಯವರ ಕೋಮಲ ಮತ್ತು ಪವಿತ್ರ ಜೀವನವನ್ನು ನೋಡಿ ಬಹಳ ಪ್ರೀತಿಯಿಂದ ಕುಮಾರಿಕಾ ಅಂತ ಹೇಳಿ ಕರಿತಿದ್ರಂತೆ. ಆಲ್ಮೈಟಿ ಶಿವ ಬಾಬಾ ದಾದೀಜಿಯವರಿಗಿಟ್ಟ ಹೆಸರು ಪ್ರಕಾಶ್ ಮಣಿ. ಪ್ರಕಾಶ್ ಮಣಿ ಇಡೀ ನಮ್ಮ ಸಂಸ್ಥೆಯೇ ಪ್ರಕಾಶಿಸುವಂತೆ ಮಾಡಿದರು, ಹೆಸರಿಗೆ ತಕ್ಕಂತೆ. ಬಾಬನಿಗೆ ಒಂದು ಆತ್ಮ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. दादी की लाइट माइट से संपन्न चमकती हुई मणि समान पूरे विश्व में अपने दिव्य प्रकाश की किरणें बिखरती रही ಅಲ್ವಾ. ದಾದಿ ತಮ್ಮ ಲೈಟ್ ಮೈಟಿನ ಸಂಪನ್ನತೆಯಿಂದ ಹೊಳೆಯುವ ಮಣಿಯಂತೆ ಇಡೀ ವಿಶ್ವಕ್ಕೆ ಪ್ರಕಾಶದ ಕಿರಣವನ್ನು ಹರಡಿಸಿದರು. बाबा से मिला हुआ ज्ञान दादी जी के जीवन में प्रैक्टिकल दिखाई देता था. ಬಾಬಾ ಏನು ಜ್ಞಾನ ಹೇಳ್ತಿದ್ರು ಅದು ದಾದಿಯ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಕಾಣ್ತಿತ್ತು. ಈಗ ಜ್ಞಾನ ಕೇಳೋದಕ್ಕೂ ಜ್ಞಾನಯುಕ್ತ ಜೀವನವನ್ನು ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಜ್ಞಾನಯುಕ್ತ ಜೀವನ ನೋಡಿದ ಕೂಡಲೇ ಎಲ್ಲರಿಗೂ ಎಷ್ಟು ಆನಂದ, ಎಷ್ಟು ಖುಷಿ. ಜ್ಞಾನ ಕೇಳುವಾಗಲೇ ಎಷ್ಟು ಆನಂದ ಆಗ್ತದೆ, ಜ್ಞಾನಯುಕ್ತ ಜೀವನನೇ ನೋಡಿದರೆ ಎಷ್ಟು ಖುಷಿ ಆಗ್ತದೆ. ಇದು ದಾದಿಜಿಯವರ ವಿಶೇಷತೆಯನ್ನು ನಾವು ಅನುಭೂತಿ ಮಾಡೋಣ. अच्छा, ओम शांति. ಈಗ ಒಂದು ಕ್ಷಣ ನೆಟ್ಟಗೆ ಕೂತ್ಕೊಳ್ಳಿ, ಅಲರ್ಟ್ ಆಗಿ ಕೂತ್ಕೊಳ್ಳಿ. ನಾನು ಆತ್ಮಜ್ಯೋತಿ, ಹಣೆಯ ನಡುವೆ ಹೊಳಿತಾ ಇದ್ದೀನಿ. ತಂದೆಯ ಆಸೆಯನ್ನು ಪೂರ್ಣಗೊಳಿಸುವ ಆಶಾ ಜ್ಯೋತಿ ನಾನು. ನಿರಂತರ ಬೆಳಗುತ್ತಿರುವ ಸದಾ ಜಾಗತಿ ಜ್ಯೋತಿ ನಾನು. ಶಿವ ತಂದೆಯ ಎಲ್ಲ ಸಂಕಲ್ಪಗಳನ್ನು ಸಾಕಾರಗೊಳಿಸುವ ಆಶಾ ಜ್ಯೋತಿ ನಾನಾತ್ಮ. आहा, बाबा क्या से क्या बनाया. ಹೇಗಿದ್ದ ನನ್ನನ್ನ ಏನನ್ನಾಗಿ ಮಾಡಿದರು. ಒಂದು ಕ್ಷಣ ಆತ್ಮಜ್ಯೋತಿ ನಶೆಯಿಂದ, ಖುಷಿಯಿಂದ, ಪ್ರೀತಿಯಿಂದ ಪರನಾಮದಲ್ಲಿರುವ ತಂದೆಯ ಬಳಿ ಹೋಗೋಣ. मुझे बाप का प्यार खींच रहा है. ಅವನು ಪ್ರೀತಿಯ ಸಾಗರ. ಪರನಾಮದಲ್ಲಿ ಪ್ರೀತಿಯ ಸಾಗರನ ಮಡಿಲಿನಲ್ಲಿ ಆತ್ಮಜ್ಯೋತಿ.
ಆತ್ಮಜ್ಯೋತಿಯ ಪೂರ್ಣ ಪ್ರೀತಿ ಒಬ್ಬ ಶಿವ ತಂದೆಯ ಕಡೆಗೇನೆ ಹರಿಯುತ್ತಿದೆ. ಮೇರಾ ತೋ ಏಕ್ ಶಿವ ಬಾಬಾ दूसरा ना कोई. मेरा बाबा, मीठा बाबा, प्यारा बाबा, ಸಿಕ್ಕಿಲ್ಲದೆ ಬಾಬಾ, ನಿನ್ನನ್ನು ಒಂದು ಕ್ಷಣನೂ ಬಿಟ್ಟಿರಲಾರೆ. ಮೈ ನಿರಂತರ बाप के साथ साथी हूँ. ತಂದೆಯಿಂದ ಪ್ರೀತಿಯನ್ನ ತುಂಬಿಕೊಂಡ ಆತ್ಮಜ್ಯೋತಿ ಸಾಕಾರ ಜಗತ್ತಿಗೆ ಬನ್ನಿ. ಆಹಾ, ನನ್ನ ಸುತ್ತಮುತ್ತ ಬ್ರಾಹ್ಮಣ ಪರಿವಾರ. ನಾನು ಆತ್ಮಜ್ಯೋತಿ, ತಂದೆಯ ಅಚ್ಚುಮೆಚ್ಚಿನ ಮುದ್ದಿನ ಮಗು ನಾನು. ಈ ಸರ್ವ ಬ್ರಾಹ್ಮಣ ಪರಿವಾರನು ಶಿವತಂದೆಯ ಮಕ್ಕಳು. ಶಿವತಂದೆ ಪ್ರೀತಿಸುವಂತಹ ಮಕ್ಕಳು. ಯಾವ ಮಕ್ಕಳನ್ನ ಶಿವಬಾಬಾ ಪ್ರೀತಿಸ್ತಾರೋ ಆ ಮಕ್ಕಳನ್ನ ಕಂಡಾಗ ನಾನು ಆತ್ಮಜ್ಯೋತಿಯಲ್ಲಿ ಹೃದಯ ತುಂಬಿದ ಪ್ರೀತಿ ನನಗೂ ಹರಿಯುತ್ತಿದೆ. ನನ್ನ ಹೃದಯದ ಪ್ರೀತಿ ಪರಿವಾರದ ಕಡೆಗೆ ಹರಿಯುತ್ತಿದೆ. ಪ್ರತಿಯೊಂದು ಪರಿವಾರವನ್ನ ಕಂಡಾಗ ಶುಭ ಭಾವನೆ, ಶುಭ ಕಾಮನೆ. ಶಿವ ತಂದೆಯನ್ನ ಪ್ರೀತಿಸುವ ಮಕ್ಕಳನ್ನ ಕಂಡಾಗ ನನಗೆ ಬಹಳ ಸ್ನೇಹ, ವಿಶ್ವಾಸ, ಶುಭ ಭಾವನೆ, ಶುಭ ಕಾಮನೆ ಉಕ್ಕಿ ಹರಿಯುತ್ತಿದೆ. ನನಗೆ ಬಾಬರವರ ಜೊತೆಗೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಈ ಪರಿವಾರದ ಜೊತೆಗೂ ಇದೆ. ಬಾಬನ ಜೊತೆಗೆ ಪ್ರೀತಿ, ಪರಿವಾರದ ಜೊತೆಗೆ ಪ್ರೀತಿ, ಇದು ಎರಡರಲ್ಲಿಯೂ ಸಹ ಸಮತೋಲನದಲ್ಲಿರ್ಬೇಕನ್ನೋದೇ ಶಿವ ತಂದೆಯ ಆಸೆ, ಬ್ರಹ್ಮ ತಂದೆಯ ಆಸೆ. ಹಾಜಿ ಬಾಬಾ ತಮ್ಮ ಆಸೆಯನ್ನ ಈಡೇರಿಸುವ, ಸದಾ ಹಾಜಿ ಹೇಳುವ ಸ್ನೇಹಿ ಮಗು ನಾನು. ಇವತ್ತಿನಿಂದ ಸಾಕಾರ ಜಗತ್ತಿನಲ್ಲಿ ಸೇವೆ ಮಾಡುವಾಗ ಸಾಕ್ಷಿಯಾಗಿ ನೋಡುತ್ತಾ ನಿರಂತರ ಬಾಬನ ಸಾಥಿಯಾಗಿದ್ದುಕೊಂಡು ಶಿವ ತಂದೆ ಜೊತೆಗೆ ಎಷ್ಟು ಸ್ನೇಹನೋ ಅಷ್ಟೇ ಪರಿವಾರದ ಜೊತೆಗೂ ಸ್ನೇಹ, ಶುಭ ಭಾವನೆ, ಶುಭ ಕಾಮನೆಯಲ್ಲಿರುವ ತಂದೆಯ ಆಸೆಯನ್ನ ಪೂರ್ಣಗೊಳಿಸುವಂತಹ ಆಶಾದೀಪ ನಾನು. ಆಶಾ ಜ್ಯೋತಿ ನಾನು, ಜಾಗತಿ ಜ್ಯೋತಿ ನಾನು.
ಆತ್ಮಿಕ ದೀಪ ನಾನು. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.